ನಾಟಕ ಅಂತಲೇ ನಾಟಕ ಬರೆದವರ ಒಂದು ಕತೆ ಆದರೆ, ಅಂದರೆ ನಾಟಕ ಅಂದರೆ ರಂಗಭೂಮಿಯನ್ನು ಗಮನದಲ್ಲಿಟ್ಟುಕೊಂಡು ಬರೆದಂಥ ಮುಖ್ಯರಾದ ನಾಟಕಕಾರ ಕತೆ ಒಂದಾದರೆ, ರಂಗಭೂಮಿಯನ್ನು ಪಕ್ಕಕ್ಕೆ ಇಟ್ಟಂತ ಪಕ್ಕಕ್ಕೆ ಇಟ್ಟು ಸಾಹಿತ್ಯಿಕ ನಾಟಕಗಳನ್ನು ಬರೆದವರ ಕತೆ ಇನ್ನೊಂದಾಯಿತು. ಇವೆರಡನ್ನೂ ಕೂಡ ನಾನು ಸ್ವಲ್ಪ ಮಟ್ಟಿಗೆ ಇಲ್ಲಿ ತನಕ ಚರ್ಚೆ ಮಾಡ್ತೀನಿ. ಇದ್ರ ಜೊತೆಯಲ್ಲೇ ಇನ್ನೊಂದಾಗಿದ್ದೇನು ಅಂತಂದರೆ, ಕೈಲಾಸಂ ಅವರ ನಾಟಕಗಳ ಪರಿಣಾಮವಾಗಿಯೋ ಎನ್ನುವ ಹಾಗೆ ಪ್ರಹಸನಗಳ ಒಂದು ನಾಟಕ ಶುರುವಾಯಿತು. ಅದು ಯಾವುದೋ ಒಂದು ಹಾಸ್ಯನೋ ಯಾವುದೋ ಒಂದು ಸನ್ನಿವೇಶನೋ ಕ್ರಿಯೇಟ್ ಮಾಡ್ಕೊಂಡು ಮನರಂಜನೆಗೂ, ಇದು ಕಾಲೇಜ್ ರಂಗಭೂಮಿ, ಹವ್ಯಾಸಿ ರಂಗಭೂಮಿ, ನಾಟಕದಲ್ಲಿ ಆಸಕ್ತರಾದ 8 ಜನ ಹುಡುಗರು ಸೇರ್ಕೊಂಡು ನಾಟಕ ಆಡೋದು, ಒಬ್ಬ ಮೇಷ್ಟ್ರ ನಾಟಕ ಆಡಿಸೋದು, ಇವು ಅತ್ಲಾಗೆ ಗಂಭೀರವಾದ ಕಂಪನಿ ನಾಟಕಗಳಿಗೂ ಸ್ಪರ್ಧಿಯಾಗಲಿಲ್ಲ. ತುಂಬ ಶ್ರೇಷ್ಠವಾದ ರಂಗಭೂಮಿಗೆ ಬರೆದ ಸಾಹಿತ್ಯಿಕ ನಾಟಕಗಳಿಗೂ ಸ್ಪರ್ಧೆ ಆಗಲಿಲ್ಲ. ಆದರೆ ನಾಟಕ ಅಂದರೆ ಇದೇನೇ ಅನ್ನೋ ಒಂದು ತಿಳುವಳಿಕೆ ಬರೋ ಹಾಗೆ ಇವು ಪ್ರಚಾರ ಆಯಿತು. ಕರ್ನಾಟಕ ತುಂಬ ಎಲ್ಲ ಕಾಲೇಜಲ್ಲೂ ನಾಟಕ ನಾವುಗಳು ಅಂಥ ನಾಟಕ ಬೇಕಾದಷ್ಟು ಆಡಿದ್ದೀವಿ. ಅಲ್ಲಿ ಪರ್ವತವಾಣಿ ಇರ್ಬೋದು, ಇದ್ದಿದ್ದಲ್ಲಿ ಪರ್ವತವಾಣಿ ಸ್ವಲ್ಪ ವಾಸಿ ಇರ್ಬೋದು. ಪರ್ವತವಾಣಿ, ಕೆ ಗುಂಡಣ್ಣ, ಕೈವಾರ ರಾಜಾರಾವ್, ಈ ಥರ ಹಲವಾರು ಹೆಸರುಗಳನ್ನು ನಾನು ಹೇಳಬಲ್ಲೆ. ಹೆಸರುಗಳ ಸಂಖ್ಯೆ ಹೇಳೋದ್ರಲ್ಲಿ ಏನೂ ಪ್ರಯೋಜನ ಇಲ್ಲ. ದಿ ಪಾಯಿಂಟ್ ಈಸ್, ಹಾಗೆ ಬರೆದ ನಾಟಕಗಳು ಅತ್ಲಾಗೆ ನಿಜವಾಗಲೂ ಅಮೇಟರ್ ಥಿಯೇಟ್ರ್ ಆಗದೆ, ಅತ್ಲಾಗೆ ನಿಜವಾಗ್ಲೂ ಪ್ರೊಫೆಷ್ನಲ್ ಥಿಯೇಟ್ರ್ ಆಗದೆ, ಅತ್ಲಾಗೆ ಲಿಟ್ರರಿ ಡ್ರಾಮಾ ಕೂಡ ಆಗದೇನೆ, ಇಲ್ಲ ಇವು ನಾಟಕಗಳೇ ಅಲ್ವಲ್ಲ, ಪ್ರಹಸನಗಳು ಮಾತ್ರ ಅಲ್ವೇ, ನಕ್ಬಿಟ್ಟು ಮನೆಗೆ ಹೋಗೋದು ಅಷ್ಟೇನಾ, ಒಂಚೂರೋಪಾರೋ ಸಮಾಜ ಸುಧಾರಣೆ ಅಂಶ ಅಲ್ಲಿ ಇಲ್ಲಿ ಇದ್ದರೆ, ಇಂಥ ನಾಟಕಗಳನ್ನೇ ಆಡ್ತಾಯಿದ್ರು. ಶಕಾವ್ ನಾಟಕ ಯಾವುದು ತೊಗೊಳ್ಳೋದು, ಅದನ್ನ ಕನ್ನಡಕ್ಕೆ ತಂದುಬಿಟ್ಟು ಕನ್ನಡೀಕರಿಸಿ ಒಂದು ನಾಟಕ ಕ್ರಿಯೇಟ್ ಮಾಡೋದು, ತುಂಬ ದಿನ ಪ್ರಸಿದ್ಧವಾಗಿರುತ್ತೆ. ಅಥವಾ ಜೇಕಬ್ಸನ್ ಅನ್ನು ಬರೆದ ಮಂಕಿ ಸ್ಪಾ ಅನ್ನೋ ನಾಟಕ ಕನ್ನಡದಲ್ಲಿ ಇಷ್ಟಾರ್ಥ ಅಂತ ಆಗ್ಬಿಟ್ಟು ಒಂದು ನಾಟಕ ಆಗಿ ಬಂತು. 100 ಪ್ರದರ್ಶನಗಳನ್ನು ಕಾಣ್ತವೆ ಶಾಲೆ ಕಾಲೇಜುಗಳ ರಂಗಭೂಮಿಯಲ್ಲಿ. ಈ ಶಾಲೆ ಕಾಲೇಜುಗಳ ಈ ಕಲಾವಿಲಾಸಿ ರಂಗಭೂಮಿ ಇದೆಯಲ್ಲ, ಇವುಗಳ ಹಾಡು ಪಾಡು ಗಮನಿಸಬೇಕಾದ್ದು. ನಾನು ಸ್ಟೂಡೆಂಟ್ ಆಗಿದ್ದ ಕಾಲದಲ್ಲಿ ಅಥವಾ ಮೇಷ್ಟಾದ ಹೊಸದಲ್ಲಿ ಉಲ್ಲಾಳ ಶೇಡ್ ನಾಟಕ ಸ್ಪರ್ಧೆ ಅಂತ ಒಂದು ಇರ್ತಾಯಿತ್ತು. ಪ್ರತಿ ವರ್ಷ ಇಂಟರ್ ಕಾಲೇಜಿಯೇಟ್ ಡ್ರಾಮಾ ಫೆಸ್ಟಿವಲ್ ಅದು ರಂಗಭೂಮಿಯಲ್ಲಿ ಆಸಕ್ತರಾದ ಅನೇಕ ತರುಣರನ್ನು ಬೆಳೆಸಿತು. ರಂಗಭೂಮಿಗೆ ಅವರೆಲ್ಲ ಅನೇಕರು ಗ್ರ್ಯಾಜುಯೇಟ್ ಆಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ರು. ನಾನು ಕೆಲಸ ಮಾಡ್ತಾಯಿದ್ದ ನ್ಯಾಷನಲ್ ಕಾಲೇಜಲ್ಲಿ ಹಿಸ್ಟ್ರಿ ಆ್ಯಂಡ್ ಕ್ಲಬ್ ತುಂಬ ಒಳ್ಳೆ ಕೆಲಸ ಮಾಡಿತು. ನಾನು ಬಿ ಎಸ್ ನಾರಾಯಣ್ ಇರಬಹುದು, ಬಿ ಎಸ್ ನಾರಾಯಣರಾವ್ ಅವರು ಇರಬಹುದು, ಸಿಂಹ ಇರ್ಬೋದು, ಶ್ರೀನಾಥ್ ಇರ್ಬೋದು, ಹಲವರು, ನಮ್ಮ ಜಿ ಶ್ರೀನಿವಾಸ್ ಕಪ್ಪಣ್ಣ ಇರ್ಬೋದು, ಇವರೆಲ್ಲ ಕೂಡ ನ್ಯಾಷನಲ್ ಕಾಲೇಜಿಂದನೇ ಬಂದು, ನ್ಯಾಷನಲ್ ಕಾಲೇಜ್ ಮಾತ್ರ ಅಲ್ಲ, MES ಕಾಲೇಜು ಪ್ರೊಫೆಸರ್ ಕವಿಂ ರಾಜಗೋಪಾಲ್ ಅಂತ ಅವರು ನಾಟಕ ಆಡಿಸ್ತಾಯಿದ್ರು. ಕಾಲೇಜುಗಳಲ್ಲಿ ನಾಟಕ ಆಡಿಸೋದು ಅನ್ನೋದನ್ನು ತುಂಬ ಗಂಭೀರವಾಗಿ ತಗೊಂಡಂಥ ಅನೇಕ ಜನ ಅಧ್ಯಾಪಕರಿದ್ದರು. ರೇಣುಕಾಚಾರ್ಯ ಕಾಲೇಜಲ್ಲಿ ಇದ್ದರು, ಸೈಂಟ್ ಜೋಸೆಫ್ಸ್ ಕಾಲೇಜಲ್ಲಿ ಇದ್ದರು. ನಮ್ಮ ಗುರುಗಳಾದ ಬಿ ಚಂದ್ರಶೇಖರ್ ಅವರು ಬ್ಯಾಂಗ್ಳೂರು ಇಟ್ಲಿ ಥಿಯೇಟ್ರಲ್ಲಿ ನಾಟಕ ಆಡಿಸ್ತಾಯಿದ್ರು. ಇದು ಒಂದು ಹಂತ. ಇದೇ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರಿತವಾಗಿ ಒಂದು ಅದ್ಭುತವಾದ ಒಂದು ಘಟನೆ ನಡೀತಾ ಇತ್ತು. ಅದೇನೆಂದರೆ, ಬೇರೆ ಭಾಷೆಗಳ ರಂಗರೂಪಿಗಳು ಬೆಂಗಳೂರಿಗೆ ನಾಟಕ ತಂಡಗಳು ಬರ್ತಾಯಿತ್ತು. ಅದು ಮರಾಠಿ ನಾಟಕ ಇರಬಹುದು, ಬಂಗಾಳಿ ನಾಟಕ ಇರಬಹುದು, ಇಂಗ್ಲೆಂಡಿಂದ ಬಂದಂಥ ಶೇಕ್ಸ್ಪಿಯರ್ ನಾಟಕಗಳನ್ನ ಆಡ್ತಕ್ಕಂಥ ಕಂಪ್ನಿ ಇರಬಹುದು. ಈ ನಾಟಕಗಳನ್ನು ನಾವೆಲ್ಲ ಕೂಡ 60-70ನೇ ಇಸ್ವಿಯಿಂದ 60ನೇ ದಶಕದಿಂದ ಇಂಥ ನಾಟಕ ನೋಡ್ತಾ ಬಂದಿದ್ದೀವಿ. ಇವು ಕನ್ನಡ ನಾಟಕ ಕ್ಷೇತ್ರದಲ್ಲಿ ಒಂದು ಬಗೆಯ ಸಂಚಲನ ಅನ್ನೋ ಮಾತು ನಾನು ಮೂಮೆಂಟ್ ಅನ್ನೋ ಅರ್ಥದಲ್ಲೂ ಬಳಸ್ತಾ ಇದ್ದೀನಿ, ಡಿಸ್ಟರ್ಬೆನ್ಸ್ ಅನ್ನೋ ಅರ್ಥದಲ್ಲೂ ಬಳಸ್ತಾ ಇದ್ದೀನಿ. ಇಲ್ಲ ನಾಟಕ ಹೀಗೂ ಇರಬಹುದಲ್ವೇ ಅನ್ನೋ ಪ್ರಶ್ನೆಯನ್ನು ಕೇಳ್ಕೊಳ್ಳೋ ಹಾಗೆ ಮಾಡಿತು. ಸರಿಸುಮಾರು ಇದೇ ಕಾಲದಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಡೆಲ್ಲಿನಲ್ಲಿ ಶುರುವಾಯಿತು. ಅಲ್ಲಿ ಓದಿದಂಥ ವಿದ್ಯಾರ್ಥಿಗಳು ಅನೇಕರು, ಅಲ್ಲಿ ಕಲಿತಾ ಇದ್ದವರು ಬೆಂಗಳೂರಿಗೆ ಬಂದು ನಾಟಕ ಆಡ್ತಾಯಿದ್ರು. ನಾಟಕ ಕಲಿಸೋಕೆ ಶುರು ಮಾಡಿದ್ರು, ನಾಟಕ ಆಡ್ಸೋಕೆ ಶುರು ಮಾಡಿದ್ರು. ಕನ್ನಡದವರಾದರೆ ಅಲ್ಕಾಜಿ ಅಂತ ಬಹಳ ಪ್ರಸಿದ್ಧರಾದ ಒಬ್ಬ ಡೈರೆಕ್ಟರ್ ಇಲ್ಲಿ ಬಂದಾಡಿದ 3 ನಾಟಕಗಳು ನನಗೆ ಇವತ್ತು ಕೂಡ ಕಣ್ಣಿಗೆ ಕಟ್ಟಿದ ಹಾಗೆ ನೆನಪಿದೆ. ಅವರು ಏವಂ ಇಂದ್ರಜಿತ್ ನಾಟಕ, ಜಸ್ಮಾ ಓಢಾ ಅನ್ನೋ ಒಂದು ಬಂಗಾಳಿ ನಾಟಕ, ಜಸ್ಮಾ ಓಢಾ ಅನ್ನೋದು ಗುಜರಾತಿ ನಾಟಕ, ಇನ್ನೊಂದು ಕಕೇಶಿಯನ್ ಚಾಕ್ ಸರ್ಕಲ್ ಅನ್ನೋ ಬ್ರೆಕ್ನ ನಾಟಕದ ಕನ್ನಡ ರೂಪ. ಈ 3 ನಾಟಕ, ಪರ್ಟಿಕ್ಯುಲರ್ಲಿ ಏವಂ ಇಂದ್ರಜಿತ್, ಕನ್ನಡ ರಂಗಭೂಮಿಯ ಮೇಲೆ ಮತ್ತು ಕನ್ನಡ ನಾಟಕ ರಚನೆಯ ಮೇಲೆ ಎರಡರ ಮೇಲೂ ತೀವ್ರವಾದ ಪರಿಣಾಮ ಬೀರ್ತದೆ. ಮತ್ತು ಆ ಪರಿಣಾಮದಷ್ಟೇ ಮುಖ್ಯವಾದ್ದೇನು ಅಂತಂದರೆ,
ಕನ್ನಡದ ಕೆಲವು ಶ್ರೇಷ್ಠರಾದ, ಆ ಕಾಲಕ್ಕಾಗಲೇ ನವೋದಯ ಸ್ವಲ್ಪ ಹಿಂದೆ ಸರಿದಂತಾಗಿ ನವ್ಯ ಲೇಖಕರು ಮುನ್ನಡೆಗೆ ಬಂದಿದ್ದರು. ಅವ್ರ ಮೇಲೆ ಈ ರೀತಿಯ ನಾಟಕಗಳು ಮತ್ತು ಅವರು ಓದಿದ ಇಂಗ್ಲೀಷ್ನಲ್ಲಿ ಓದಿದಂಥ ಅಸಂಗತ ನಾಟಕಗಳು, ಶಕಾವಂತ ನಾಟಕಕಾರ ನಾಟಕಗಳು, ಯುಜಿನ್ ಐನಸ್ಕೋ ಅಂತ ನಾಟಕಕಾರ ನಾಟಕಗಳು. ಹಿಂದೇನಾಗ್ತಿತ್ತು ಅಂದರೆ ಕನ್ನಡ ಪ್ರೊಫೆಸರ್ಸ್ ಆಗಲಿ ಇಂಗ್ಲೀಷ್ ಪ್ರೊಫೆಸರ್ಸ್ ಆಗಲಿ ಓದ್ತಾ ಇದ್ದಿದ್ದು ಬರೀ ಇಂಗ್ಲೀಷ್ ನಾಟಕ ಮಾತ್ರ. ಶೇಕ್ಸ್ಪಿಯರ್ ಆದ ತಕ್ಷಣ ಗಾಲ್ಸ್ವರ್ದಿನೇ ದೊಡ್ಡ ನಾಟಕಕಾರ ಆಗಿಬಿಡ್ತಿದ್ದ. ಅದನ್ನೂ ಅನುವಾದ ಮಾಡಿದ್ದಿದ್ದೆ ಕನ್ನಡದಲ್ಲಿ. ಗಾಲ್ಸ್ವರ್ದಿ ನಾಟಕಗಳು ಈ ಥರದ್ದು ಬೇಕಾದಷ್ಟು ಬರ್ತಾಯಿತ್ತು. ಬಟ್ ಪಾಶ್ಚಾತ್ಯ ಸಾಹಿತ್ಯ ಅಂದರೆ ಇಂಗ್ಲೀಷ್ ಮಾತ್ರವಲ್ಲ, ಫ್ರೆಂಚು ಇದೆ, ಸ್ವೀಡಿಷು ಇದೆ, ಜರ್ಮನ್ನು ಇದೆ, ರಷ್ಯನ್ನೂ ಇದೆ ಅನ್ನೋ ತಿಳುವಳಿಕೆ ಇದೆಯಲ್ಲ. ಈ ತಿಳುವಳಿಕೆ ಕತೆ ಕಾದಂಬರಿಗಳ ಮೇಲೆ ಹೇಗೋ, ಕವಿತೆ ಮೇಲೆ ಹಾಗೂ ನಾಟಕದ ಮೇಲೂ ತುಂಬ ಪರಿಣಾಮ ಬೀರುತ್ತೆ. ಪಾಶ್ಚಾತ್ಯ ನಾಟಕರಲ್ಲಿ ತುಂಬ ಶ್ರೇಷ್ಠರಾದವರು ಇಂಗ್ಲೀಷಲ್ಲಿ ಮಾತ್ರ ಬರೆದವರಲ್ಲ. ಇಬ್ಸನ್ ಇನ್ಯಾವುದೋ ಭಾಷೆಯಲ್ಲಿ ಬರೆದವನು, ಐನಸ್ಕೋ ಮತ್ತಾವುದೋ ಭಾಷೆಯಲ್ಲಿ ಬರೆದವನು. ಇದೆಲ್ಲವನ್ನು ಓದಿಕೊಂಡ ಮತ್ತು ಬೇರೆ ಬೇರೆ ಭಾರತೀಯ ಭಾಷೆಯ ನಾಟಕಗಳ ಪ್ರದರ್ಶನವನ್ನು ಬೆಂಗಳೂರಲ್ಲಿ ಕಂಡಂತಹ ಕನ್ನಡ ಲೇಖಕರು, ದೊಡ್ಡ ಸಾಹಿತಿಗಳೂ ಆದಂತಹ ಲಂಕೇಶ್ ಅವರು, ಕಂಬಾರ್ ಅವರು, ಚಂದ್ರಶೇಖರ್ ಪಾಟೀಲ್ ಅವರು, ಇವರೆಲ್ಲರಷ್ಟೇ ಮುಖ್ಯವಾಗಿ ಇಂಗ್ಲೆಂಡ್ಗೆ ಹೋಗ್ಬಿಟ್ಟು ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದ ಗಿರೀಶ್ ಕಾರ್ನಾಡ್ ಅವರು, ಇವರು ನಾಟಕ ಕ್ಷೇತ್ರದಲ್ಲಿ ತೀವ್ರವಾದ ಆಸಕ್ತಿಯನ್ನು ತಳೆದರು. ಗಿರೀಶ್ ಕಾರ್ನಾಡ್ ಅವರಿಗೆ ಇದ್ದ ಹಿನ್ನೆಲೆ ಮುಂಬೈನ ರಂಗಭೂಮಿ ಇದಾಗಿರಬಹುದು ಅಥವಾ ಹತ್ತು ಕಡೆದಿರಬಹುದು. ಲಂಕೇಶ್ ಅವರು ಪ್ರತಿಮಾ ನಾಟಕ ರಂಗ ಅಂತ ಒಂದು ನಾಟಕ ರಂಗವನ್ನೇ ಕಟ್ಟಿ ಅದನ್ನು ಬೆಳೆಸಿದ್ದನ್ನು ನಾನು ನೋಡಿದವನು. ತುಘಲಕ್ ನಾಟಕ ಮೊದಲ ಬಾರಿಯಲ್ಲಿ ಪ್ರಕಟವಾಯಿತು, ಪ್ರದರ್ಶಿತವಾಯಿತು. ಕಂಬಾರ್ ಅವರಿಗೆ ಉತ್ತರ ಕರ್ನಾಟಕದ ಜನಪದ ರಂಗಭೂಮಿಯ ಶಕ್ತಿಯನ್ನೂ ತಂದರು. ನಾರ್ಸಿಸಸ್ ಅಂತ ನಾಟಕದಲ್ಲಿ ಬೇರೆ ಸಾಧ್ಯತೆಗಳನ್ನು ತಂದರು. ಇವೆಲ್ಲದರ ಪರಿಣಾಮವಾಗಿ ಪ್ರಾಯಶಃ ಕನ್ನಡ ನಾಟಕದ ಚರಿತ್ರೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ರಂಗಭೂಮಿ ಮತ್ತು ನಾಟಕ ಪ್ರಕಾರಗಳ ಒಂದುಗೂಡುವಿಕೆ ಆಯಿತು ಅಂತ ನಾನು ಅಂದ್ಕೊಂಡಿದ್ದೇನೆ. ಇದು ಬಹಳ ಮಹತ್ವದ ಘಟನೆ. ಅದುವರೆಗೆ ತುಂಬ ಪ್ರತಿಭಾವಂತರಾದ ರಂಗಭೂಮಿಯ ಪರಿಚಯವಿಲ್ಲದ ಸಾಹಿತಿ ನಾಟಕಕಾರಿದ್ದರು. ಇನ್ನೊಂದು ಕಡೆ ಅಷ್ಟೇ ಪ್ರತಿಭಾವಂತರಾದ ಸಾಹಿತ್ಯದ ನಿಕಟ ಪರಿಚಯವಿಲ್ಲದ ರಂಗ ನಿರ್ದೇಶಕರು, ರಂಗನಾಟಕಗಳನ್ನು ಬರೆಯೋರು ಇರ್ತಾಯಿದ್ರು. ಒಬ್ಬರಿಗೆ ಸಾಹಿತ್ಯಕ್ಕೆ ಬೇಕಾದಂತಹ ಒಂದು ಸೆನ್ಸಿಬಿಲಿಟಿ ಅಥವಾ ಸಂವೇದನಶೀಲತೆ ಇಲ್ಲದೇ ಇದ್ದರೆ, ಇನ್ನೊಂದು ಗುಂಪಿಗೆ ನಾಟಕ ರಂಗಭೂಮಿಗೆ ಬೇಕಾದಂಥ ಎಕ್ಸ್ಪರ್ಟೀಸ್ ಆಗಲಿ ಸಂವೇದನಶೀಲತೆ ಆಗಲಿ ಇರಲಿಲ್ಲ. ಇವೆರಡನ್ನ ಒಟ್ಟಿಗೆ ತರಬೇಕು ಅನ್ನೋ ಪ್ರಯತ್ನ ನವ್ಯರು ಅಂತ ಕರೆಯಲಾಗುವ ಈ 4-5 ಜನ ಹೇಳಿದ್ನ ನಾನು, ಕಂಬಾರ್, ಲಂಕೇಶ್, ಕಾರ್ನಾಡ್, ಚಂದ್ರಶೇಖರ್ ಪಾಟೀಲ್ ಇತ್ಯಾದಿ, ಇವರ ನಾಟಕಗಳಿಗೆ ಈ ಎರಡೂ ಶಕ್ತಿಗಳು ಒಂದುಗೂಡಿದ್ದರಿಂದ ಮತ್ತು ಇವರಲ್ಲಿ ಅನೇಕರಿಗೆ ಅಖಿಲ ಭಾರತೀಯ ರಂಗಭೂಮಿಯಲ್ಲಿ ಏನಾಗ್ತಿತ್ತು ಅನ್ನೋದರ ನಿಕಟವಾದ ಪರಿಚಯ ಇದ್ದದ್ದರಿಂದ, ಪಾಶ್ಚಾತ್ಯ ರಂಗಭೂಮಿಯ ಪರಿಚಯ ಇದು ನಾಟಕಗಳನ್ನು ತುಂಬ ತೀವ್ರವಾಗಿ ಓದ್ಕೊಂಡಿದ್ದರಿಂದ, ಮತ್ತು ಇವರಲ್ಲಿ ಅನೇಕರು ಇಂಗ್ಲೀಷ್ ಅಧ್ಯಾಪಕರು ಕೂಡ ಆಗಿದ್ದರಿಂದ ಇಂಗ್ಲೀಷ್ ಸಾಹಿತ್ಯದ, ಪಾಶ್ಚಾತ್ಯ ಸಾಹಿತ್ಯದ ನಿಕಟ ಪರಿಚಯವನ್ನು ಹೊಂದಿದವರಾದ್ದರಿಂದ ಇವರ ನಾಟಕಗಳು ಒಂದು ವಿಶಿಷ್ಟವಾದ ಶಕ್ತಿಯನ್ನು ಪಡ್ಕೊಂಡು, ಆದರೆ ಅದರ ಜೊತೆಗೇ ಅವು ಪ್ರೊಸೀನಿಯಂ ರಂಗಭೂಮಿಯಾಗಬೇಕು. ಅಂದರೆ ಒಂದು ಥಿಯೇಟರ್ನಲ್ಲಿ ಒಂದು ಚೌಕಟ್ಟಿನೊಳಗಡೆ ಆಡ್ತಕ್ಕಂಥದ್ದು, ಅಥವಾ ಬಯಲು ರಂಗಭೂಮಿ ಆಗಬೇಕಾ? ಅಂದರೆ ಹಿಂದೆ ಇದ್ದು ಬಂದಂಥ ನಮ್ಮ ನಾಟಕ ಪರಂಪರೆ ಒಂದಿದೆಯಲ್ಲ, ಆ ರೀತಿಯ ನಾಟಕ ಆಗಬೇಕಾ, ಅಥವಾ ಒಂದು ಕ್ಲೋಸ್ ಥಿಯೇಟ್ರ್ನಲ್ಲಿ ಆಗ್ತಕ್ಕಂಥ ಒಂದು 4 ಗೋಡೆಗಳ ನಡುವೆ ನಡೆಯೋ ನಾಟಕ ಆಗಬೇಕಾ? ಈ ಒಂದು ಪ್ರಶ್ನೆಯನ್ನು ಇವರು ಗಂಭೀರವಾಗಿ ಎದುರಿಸಿದ್ರು. ಅದು ಅವರು ಬರೆಯೋ ನಾಟಕಗಳ ಹಿನ್ನೆಲೆಯ ಮೇಲೆ, ನಾಟಕಗಳ ಅವಶ್ಯಕತೆ ಮೇಲೆ ನಿರ್ಧಾರವಾಗ್ತಾ ಇತ್ತು. ಲಂಕೇಶ್ ಅವರ ಟಿ ಪ್ರಸನ್ನನ ಗೃಹಸ್ಥಾಶ್ರಮವಾಗಲಿ, ಅಥವಾ ನನ್ನ ತಂಗಿಗೊಂದು ಗಂಡು ಕೊಡೆಯಾಗಲಿ, ಅವೆರಡಕ್ಕಿಂತ ಬಹಳ ಪ್ರಸಿದ್ಧವಾದ ಮೃಗಗಳಿಗಂಜಿದೊಡೆಂತಯ್ಯ ಅಂತ ಮೊದಲು ಹೆಸರಿದ್ದು, ಆಮೇಲೆ ತೆರೆಗಳು ಅಂತ ಹೆಸರು ಪಡೆದ ನಾಟಕ ಆಗಲಿ, ಅವರ ಇನ್ನೂ 10 ಹಲವು ನಾಟಕಗಳಾಗಲಿ, ಕುರುಡು ಕಾಂಚಾಣದಂಥ ಕಥೆಯನ್ನು ಆಧರಿಸಿ ಬರೆದಂಥ ಗಿಳಿಯು ಪಂಜರದುಳಿಲ ನಾಟಕ ಆಗಲಿ, ಸಿದ್ಧತೆ ಅನ್ನೋ ನಾಟಕ ಆಗಲಿ, ಈ ಎಲ್ಲ ನಾಟಕಗಳು ಕೂಡ
ಅವುಗಳನ್ನು ಸ್ಟೇಜ್ ಮೇಲೆ ಆಡಿದ್ದನ್ನು ನೋಡಿದ್ದೀನಿ ನಾನು, ಪುಸ್ತಕವಾಗೂ ಓದಿದ್ದೀವಿ. ಎರಡೂ ನೆಲೆಗಳಲ್ಲಿ ತುಂಬ ಯಶಸ್ವಿಯಾದ ನಾಟಕಗಳು. ಈ ನಾಟಕಗಳಿಗೆ ನವ್ಯದ ಲಕ್ಷಣಗಳಿರಬಹುದು, ಅದು ನವ್ಯದ ಲಕ್ಷಣಗಳೆಲ್ಲ ತೆಗೆದುಹಾಕಬೇಕಾದ ಲಕ್ಷಣಗಳೇನಲ್ಲ. ಅವಕ್ಕೆ ಅವುಗಳದೇ ಆದ ಶಕ್ತಿ ಇದೆ. ಅವನ್ನ ನವ್ಯ ಸಾಹಿತ್ಯದ ಬಗ್ಗೆ ಒಟ್ಟಾಗಿ ಮಾತಾಡಬೇಕಾದ್ರೆ ಅವನ್ನ ನೋಡಬಹುದು. ಈ ನಾಟಕ ಪರಂಪರೆ ಇದೆಯಲ್ಲ, ಕಂಬಾರರ ಹಿನ್ನೆಲೆಯ ಪರಿಣಾಮವಾದ ಜೋಕುಮಾರ ಸ್ವಾಮಿ, ಜಯಸಿದ್ ನಾಯಕ ಇತ್ಯಾದಿ ಹಲವು, ನಾರ್ಸಿಸಸ್ ಇತ್ಯಾದಿ ಹಲವು ನಾಟಕಗಳಾಗ್ಬೋದು. ಇವೆಲ್ಲವೂ ಕೂಡ ಕನ್ನಡ ನಾಟಕ ಪರಂಪರೆಗೆ ಒಂದು ಹೊಸ ಆಯಾಮವನ್ನು ಜೋಡಿಸಿದ್ವು ಅಂತ ನಾನು ಅಂದ್ಕೊಂಡಿದ್ದೇನೆ. ಹೀಗೆ ಕನ್ನಡ ಸಾಹಿತ್ಯಕ ನಾಟಕ ಮತ್ತು ಕನ್ನಡ ರಂಗಭೂಮಿ ಇವೆರಡೂ ಕೂಡ ಹರಿಗಡಿಯದ ಹಾಗೆ ಒಂದು ಧಾರೆಯಾಗಿ ಹರಿಯೋದಕ್ಕೆ ಸಿದ್ಧವಾಗ್ತಾ ಇದ್ದ ಕಾಲದಲ್ಲಿ ಆದ ಒಂದು ಮಹತ್ವದ ಘಟನೆ ಅಂತಂದರೆ ಬೆಂಗಳೂರಿಗೆ ಬಿ ವಿ ಕಾರಂತರ ಆಗಮನ ಅಂತ ನಾನು ಅಂದ್ಕೊಂಡಿದ್ದೇನೆ. ಬಿ ವಿ ಕಾರಂತರಿಗಿದ್ದಂಥ ಹಿನ್ನೆಲೆ ಬಹಳ ವಿಶಿಷ್ಟವಾದದ್ದು. ವಿಶಿಷ್ಟ ಯಾಕೆ ಅಂತಂದರೆ, ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬಂದವರಾದ್ರಿಂದ ಯಕ್ಷಗಾನ ಪರಂಪರೆಯ ಪರಿಚಯ ಇತ್ತು. ಬಾಲ್ಯದಲ್ಲೇ ಸಹಜವಾಗಿಯೇ ರಕ್ತಗತವಾಗಿರುತ್ತೆ ಅದು. ಆಮೇಲೆ ಗುಬ್ಬಿ ಕಂಪನಿಯಲ್ಲಿ ಕೆಲಸ ಮಾಡಿದ್ರಿಂದ ಕಂಪನಿ ನಾಟಕ ಅಂತ ಯಾವುದನ್ನು ಕರಿತೀವಿ ಅದರ ಪರಿಚಯ, ರಂಗಸಂಗೀತ ಅಂತ ಯಾವುದನ್ನು ಕರಿತೀವಿ ಅದರ ನಿಕಟವಾದ ಪರಿಚಯ ಅವರಿಗಿತ್ತು. ಆಮೇಲೆ ಹಿಂದಿ ಭಾಷೆಯನ್ನು ತುಂಬ ಚೆನ್ನಾಗಿ ಕಲಿತು ಉತ್ತರ ಭಾರತಕ್ಕೆ ಹೋಗಿ ಅಲ್ಲಿ NSDನಲ್ಲೂ ಇದ್ದು ಅಖಿಲ ಭಾರತೀಯ ರಂಗಭೂಮಿ ಅಂತ ಯಾವುದನ್ನು ಕರೆಯಬಹುದು ಅದರ ಪರಿಚಯ ಕೂಡ ಅವರಿಗಿದ್ದರಿಂದ, ನಿಕಟವಾದ ಪರಿಚಯನೇ ಅವರಿಗಿದ್ದರಿಂದ ಅವರಿಗೆ ಪ್ಯಾನ್ ಇಂಡಿಯನ್ ಥಿಯೇಟರ್ ಪರಿಚಯನೂ ಇತ್ತು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಅವರೊಳಗಡೆಯೇ ರಂಗಭೂಮಿಯನ್ನು ಕಟ್ಟುವ ಹೊಸ ಬಗೆಯನ್ನು, ಹಲವು ಬಗೆಯ ರಂಗಭೂಮಿಗಳ ಕೊರತೆಯನ್ನು ಗ್ರಹಿಸಿ ಅದನ್ನು ಸರಿಪಡಿಸೋದು ಹೇಗೆ ಅನ್ನೋದಕ್ಕೆ ಅಗತ್ಯವಾದ ದರ್ಶನ ಇತ್ತು. ಅವರು ವಿಷನ್ ಅಂತ ಯಾವುದನ್ನು ಕರಿತೀವಿ ಇತ್ತು. ಅವರು ಬೇರೆ ಬೇರೆ ಅಲ್ಲಿ ಯಾವುದೋ ನಾಟಕಗಳನ್ನು ಮಾಡ್ತಾ ಇದ್ದವರು ಉತ್ತರದಲ್ಲಿ. ಕರ್ನಾಟಕಕ್ಕೆ ಬಂದದ್ದು ನಾವು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಅಂತಾಗಲಿ ಮತ್ತೊಂದಾಗಲಿ ನಾನು ಹೇಳ್ತಾ ಇದ್ನಲ್ಲ, ಅದರ ಮುಂದುವರಿಕೆಯಾಗಿ ಇಲ್ಲಿ ಒಂದು ಹೊಸ ಅಲೆಯನ್ನು ನಿರ್ಮಾಣ ಮಾಡ್ತಾರೆ. ಬಿ ವಿ ಕಾರಂತರು ಮಾಡಿದ ಕೆಲಸದ ಸ್ವರೂಪ ಏನು? ಅವರು ಆಡಿಸಿದ ನಾಟಕಗಳ ಬಗೆ ಯಾವುದಿತ್ತು? ನನಗೆ ಚೆನ್ನಾಗಿ ನೆನಪಿದೆ. ಲಂಕೇಶರ ಸಂಕ್ರಾಂತಿ ಮತ್ತು ಈಡಿಪಸ್ ಮತ್ತು ಜೋಕುಮಾರ ಸ್ವಾಮಿ, ಈ ಮೂರು ನಾಟಕನೂ ಕೂಡ ರವೀಂದ್ರ ಕಲಾಕ್ಷೇತ್ರದ ಒಳಗಿನಿಂದ ಹೊರಗೆ ತಂದು ಪಕ್ಕದಲ್ಲಿ ಒಂದು ದೊಡ್ಡ ಬಯಲು ರಂಗಭೂಮಿಗೆ ಸಮೀಪವಾದ ಒಂದು ರಂಗಭೂಮಿಯನ್ನು ಮಾಡಿ ಅಲ್ಲಿ ಆ ನಾಟಕಗಳನ್ನು ಆಡಿಸಿದ್ದಿದೆಯಲ್ಲ, ಬಸವಣ್ಣ, ಬಿಜ್ಜಳ ಇತ್ಯಾದಿ ಪಾತ್ರಗಳು ರಂಗಭೂಮಿ ಮೇಲೆ ಬಂದದ್ದು. ಜೋಕುಮಾರ ಸ್ವಾಮಿ ಮತ್ತೊಂದು ರೀತಿಯಲ್ಲಿ ಬಂದದ್ದು. ಕಾರ್ನಾಡ್ ಅವರು ದೊರೆ ಈಡಿಪಸ್ ಪಾತ್ರವನ್ನು ನಿರ್ವಹಿಸಿದ್ದು. ಇವೆಲ್ಲವನ್ನು ಒಟ್ಟಾಗಿ ಮಾಡಿದಾಗ ಆಗಾಗಲೇ ಬೇರೆ ಭಾಷೆಗಳ ನಾಟಕಗಳು ಇಲ್ಲಿ ಅಭಿನಯವಾಗಿದ್ದಾನೆ ಏವಂ ಇಂದ್ರಜಿತ್ ಕೂಡ ಸೇರಿದ ಹಾಗೆ ನೋಡಿದ ನಮಗೆ, ರಂಗಭೂಮಿಯಗೆ ಇರುವ ಸಾಹಿತ್ಯಿಕ ಆಯಾಮಗಳನ್ನು ಬಿಡದೆ ರಂಗಭೂಮಿಯ ಆಯಾಮಗಳನ್ನು ಕೊಡ್ತಕ್ಕಂಥ ಒಬ್ಬ ಮಾಂತ್ರಿಕ ಇಲ್ಲಿದ್ದಾನೆ ಅಂತ ಹಲವರಿಗೆ ಅನ್ನಿಸಿದ್ದು ನಿಜ. ಆ ಅಭಿಪ್ರಾಯವನ್ನು ಬದಲಾಯಿಸ್ಕೊಳ್ಳೋದಕ್ಕೆ ಅಂಥ ಗಂಭೀರವಾದ ಕಾರಣ ಇವತ್ತು ಇಲ್ಲ. ಅವರು ಸತ್ತವರ ನೆರಳು ನಾಟಕ ತಂದಾಗ ಸ್ವರ್ಗಕ್ಕೆ ಮೂರೇ ಮೆಟ್ಟಿಲು, ಶ್ರೀರಂಗರನ್ನೇ ಒಂದು ಸ್ಪೆಕ್ಟಕಲ್ ಆಗಿ, ಒಂದು ದೃಶ್ಯವಾಗಿ ಬದಲಾವಣೆ ಮಾಡೋ ಶಕ್ತಿಯನ್ನು ವಿ ವಿ ಕಾರಂತರು. ಸ್ವರ್ಗಕ್ಕೆ ಮೂರೇ ಮೆಟ್ಟಿಲು ಶ್ರೀರಂಗರ ನಾಟಕ, ಶ್ರೀರಂಗರ ಅನುಮತಿಯನ್ನು ಪಡೆದು ಆ ನಾಟಕನವರು ಆಡಿಸಿದ್ರು. ಸತ್ತವರ ನೆರಳು ನಾಟಕನ ಆಡಿಸಿದ್ರು. ಈ ಎಲ್ಲ ಕಡೆ ಹಿಂದೆ ಇದ್ದ ನಾಟಕಕ್ಕೆ ಒಂದು ಹೊಸ ಜೀವವನ್ನು, ಹೊಸ ಶಕ್ತಿಯನ್ನು ಕೊಡುವ ಪ್ರಯತ್ನವನ್ನು ಸತತವಾಗಿ ವಿ ವಿ ಕಾರಂತರು ಮಾಡ್ತಾ ಹೋದರು. ಅಲ್ಲದೆ ಈ ನಾಟಕ ಕೇವಲ
ಅಂತ್ಯಕೃತಿಯಾಗಿ ಗಂಭೀರವಾದ, ಯಾವುದನ್ನು ಸೊಫಿಸ್ಟಿಕೇಟೆಡ್ ಅಂತ ಕರಿತೀವಿ ಅಂಥ ಪ್ರೇಕ್ಷಕರಿಗೆ ಮಾತ್ರ ತಲುಪುವಂಥ ಮಾಧ್ಯಮವಾಗಿ ನವ್ಯರ ಫಾರ್ ಇನ್ಸ್ಟೆನ್ಸ್ ತೆರೆಗಳು ಅಂತ ನಾಟಕ, ಈ ಥರ ನಾಟಕಗಳಿಗಿಂತ ಸ್ವಲ್ಪ ಭಿನ್ನವಾಗಿ ಎಲ್ಲರಿಗೂ ತಲುಪಬಹುದಾದ ಆದರೆ ತನ್ನ ಸಾಹಿತ್ಯಿಕ ಶಕ್ತಿಗಳನ್ನು ಕಳೆದುಕೊಳ್ಳದ ನಾಟಕ ಇದೆಯಲ್ಲ, ಅಂಥ ಒಂದು ನಾಟಕವನ್ನು ಕಾರಂತರು ನಿರ್ಮಾಣ ಮಾಡಿದ್ರೇನೋ ಅಂತ ಅನಿಸಿದ್ದು ನಿಜ. ಆಗ ಪ್ರಸಿದ್ಧರಾಗಿದ್ದ ಹಲವು ನಾಟಕಕಾರರು, ನಿರ್ದೇಶಕರು ಮತ್ತು ನಾಟಕಕಾರರು ಸ್ವಲ್ಪ ಪಕ್ಕಕ್ಕೆ ಸರಿಬೇಕಾದಂಥ ಒಂದು ಘಟನೆ ಕೂಡ ಆವಾಗ ಆಯಿತು. ಆ ಕಾಲವನ್ನು ಬಲ್ಲವರಿಗೆ, ಆ ಕಾಲದಲ್ಲಿ ನಡೆದ ರಂಗ ಚಟುವಟಿಕೆಗಳನ್ನು, ರಂಗ ಚರ್ಚೆಗಳನ್ನು ಗಮನಿಸಿದವ್ರಿಗೆ ಈ ವಿಷಯಗಳು ಚೆನ್ನಾಗಿ ಪರಿಚಯ ಇರುತ್ತೆ. ಆದರೆ ನನಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿದೆ ಅನಿಸಿದ್ದು, ಕನ್ನಡ ರಂಗಭೂಮಿಯನ್ನು ಕೃತಿ ಕೇಂದ್ರಿತವಾಗಿದ್ದನ್ನು ನಟಕೇಂದ್ರಿತವಾಗಿದ್ದನ್ನು ನಿರ್ದೇಶಕ ಕೇಂದ್ರಿತವಾಗಿ ಪರಿವರ್ತನೆ ಮಾಡಿದ ಒಂದು ಘಟನೆ ಅವರ ಕಾರಂತರಿಂದ ಸಾಧ್ಯವಾಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು. ಅಂದರೆ ಒಂದು ನಾಟಕದ ಸಾಕ್ಷಾತ್ಕಾರ ಇದೆಯಲ್ಲ, ಅದು ಬರೀ ಒಳ್ಳೆ ನಟನಿಂದ ಆಗಿಬಿಡೋದಲ್ಲ. ವರದಾಚಾರ್ ಕಂಪ್ನಿ, ಮೊಹಮ್ಮದ್ ಪೀರ್ ಕಂಪ್ನಿ, ನಾಗರತ್ನಮ್ಮ ಕಂಪ್ನಿ ಹೆಸರುಗಳಲ್ಲೇ ಆ ಮುಖ್ಯ ನಟರ ಒಂದು ಹೆಸರಿರ್ತಾ ಇತ್ತು. ಗರುಡ ಸದಾಶಿವರಾಯರ ಕಂಪ್ನಿ, ಆ ನಟರಿಗಾಗಿ ಜಿದ್ದು ನಡೀತಾ ಇತ್ತು. ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಇವನ್ ಆ ಕಂಪ್ನಿಯಿಂದ ಈ ಕಂಪ್ನಿ ತೊಗೊಂಡು ಈ ಕಂಪ್ನಿ ಮುಳುಗೆ ಹೋಯಿತು, ಆ ಕಂಪ್ನಿ ಯಶಸ್ವಿ ಆಯಿತು ಅನ್ನೋ ಥರ ಇತ್ತು. ಕನ್ನಡ ಸಿನಿಮಾಗಳಲ್ಲಿ ಈಗಿದೆಯಲ್ಲ ಹಾಗೆ. ಸಿನಿಮಾ ಈಗಲೂ ಕೂಡ ನಾಯಕ ನಟ ಕೇಂದ್ರಿತವಾದಂಥ ಒಂದು ಲಕ್ಷಣವನ್ನು ಈಗಲೂ ಪಡ್ಕೊಂಡಿದೆ. ಆದರೆ ಆವಾಗ ನಾಟಕಕ್ಕೆ ನಾಟಕ ಕೇಂದ್ರಿತ ಅನ್ನೋದು ಹೋಗಿ, ನಟ ಕೇಂದ್ರಿತ ಅನ್ನೋದು ಹೋಗಿ, ನಿರ್ದೇಶಕನಿಗೂ ಮಹತ್ವ ಇದೆ. ನನಗೆ ನೆನಪಿರೋ ಹಾಗೆ ತೊಗಲಕ್ ನಾಟಕನ ಮುಂಚೆ ಚಂದ್ರಶೇಖರ್ ಅವರು ಆಡಿಸ್ತಾರೆ. ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದ ನನ್ನ ಗುರುಗಳಾದ ಬಿ ಚಂದ್ರಶೇಖರ್ ಅವರು ಚಾಚು ತಪ್ಪದಾಗದನ್ನ ನಾಟಕ ಅದ್ಭುತವಾಗಿ ಪ್ರದರ್ಶನವಾಯಿತು. ಅದರ ಸಾಹಿತ್ಯಿಕ ಶಕ್ತಿಗಳನ್ನೆಲ್ಲ ಅನಾವರಣ ಮಾಡ್ತಕ್ಕಂಥದ್ದು. ಇವಾಗಿನ ಸೀತಾರಾಮ್ ಅವರು ಅಲ್ಲಿ ಅಜೀಜ್ ಪಾತ್ರ ಮಾಡಿದರು, ಸಿಂಹ ಅವರು ತುಘಲಕ್ ಪಾತ್ರ ಮಾಡಿದರು. ಆಗ ಆ ನಾಟಕಕ್ಕೆ ಇದ್ದಂತಹ ಪಗಡೆಯಾಟದಷ್ಟು, ಚದುರಂಗದಾಟದಷ್ಟು ಖಚಿತತೆ ಇತ್ತಲ್ಲ, ಆ ಪ್ರದರ್ಶನ ಇದ್ದಾಗ ಅದು ನಿರ್ದೇಶಕ ಕೇಂದ್ರಿತ. ಅಪ್ಪ BC ಭಾಳ ಇಂಪಾರ್ಟೆಂಟ್ ನಿರ್ದೇಶಕರು. ಲಂಕೇಶರ ತೆರೆಗಳು ನಾಟಕವನ್ನು ಕೂಡ ಅವರು ಮೃಗಗಳಿಗಂದಿದಡೆಂತಯ್ಯ ಅಂತ ಆಡಿಸಿದ್ರು. ನಾನು ಅವಾಗ ಇನ್ನೂ ಫಸ್ಟ್ ಇಯರ್ ಡಿಗ್ರಿ ಓದ್ತಾ ಇದ್ದೆ. ಎನಿವೆ, ಆ ಸಂದರ್ಭದಲ್ಲೇ ತೊಗಲಕ್ ಪಾತ್ರವನ್ನು ವಹಿಸಿದ ನಟನೆ ತೊಗಲಕ್ ನಾಟಕದ ನಿರ್ದೇಶಕರು ಆದರು. ನಟರಂಗ ಪ್ರದರ್ಶನ ಮಾಡಿದ ತುಘಲಕ್ ನಾಟಕಕ್ಕೂ ಮುಂಚೆ ಚಂದ್ರಶೇಖರ್ ಅವರು ಪ್ರದರ್ಶನ ಮಾಡಿದ ನಾಟಕಕ್ಕೂ ಇದ್ದ ವ್ಯತ್ಯಾಸವನ್ನು ಎರಡನ್ನೂ ನೋಡಿದ ಪೀಳಿಗೆಗಳವರು ಮಾತ್ರ ಬಲ್ಲರು. ನಂತರದ ಪೀಳಿಗೆಯವರಿಗೆ ನಟರಂಗದ ತುಘಲಕ್ ಪರಿಚಿತವೇ ಹೊರತು, ಕಾಕನಕೋಟೆ ಅವರದ್ದು ಪರಿಚಿತವೇ ಹೊರತು, ನಿರ್ದೇಶಕನಿಂದೇ ಇಂಪಾರ್ಟೆಂಟ್ ಆಗಿದ್ದಿರಲಿಲ್ಲ. ನಟನೇ ನಿರ್ದೇಶಕನಾಗ್ತಾ ಇದ್ದ ಕಾಲ ಬಂದಿತ್ತು. ಕಾರಂತರು ಏನು ಮಾಡಿದ್ರು, ನಾಟಕವೂ ಗೌಣ, ನಟನೂ ಅಷ್ಟು ಮುಖ್ಯ ಅಲ್ಲ, ನಿರ್ದೇಶಕ ಅದನ್ನು ಇಂಟರ್ಪ್ರೆಟ್ ಮಾಡ್ತಕ್ಕಂಥ ಒಂದು ಅವನಿಗಿರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅವನು ನಾಟಕವನ್ನು ಮರುನಿರ್ಮಾಣ ಮಾಡುತ್ತಾನೆ. ಪ್ರತಿಯೊಬ್ಬ ನಿರ್ದೇಶಕನೂ ಕೂಡ ನಾಟಕವನ್ನು ಹೊಸದಾಗಿ ಕಟ್ಟಿ ಪ್ರದರ್ಶನ ಮಾಡ್ತಾನೆ. ಇದು ಹಾಗೆ ನೋಡೋಕೆ ಹೋದರೆ ಇದೇನು ಹೊಸ ಪರಿಕಲ್ಪನೆ ಅಲ್ಲ. ಯುರೋಪ್ನಲ್ಲಿ ಶೇಕ್ಸ್ಪಿಯರ್ ನಾಟಕಗಳನ್ನು ಬೇರೆ ಬೇರೆ ನಿರ್ದೇಶಕರು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಥರದಲ್ಲಿ ಇಂಟರ್ಪ್ರೆಟ್ ಮಾಡಿರೋದು, ವ್ಯಾಖ್ಯಾನ ಮಾಡಿರೋದನ್ನು ನಾವೆಲ್ಲರೂ ಬಲ್ಲು. ವಿಮರ್ಶಕರು ಮಾಡ್ತಾ ಇದ್ದ ಹಾಗೇ, ಸಾಹಿತ್ಯ ಚರಿತ್ರಕಾರರು ಮಾಡ್ತಾ ಇದ್ದ ಹಾಗೇ ಇವರು ಮಾಡ್ತಾಯಿದ್ರು. ಆದರೆ ಕಾರಂತರು ಹಾಗೆ ನಿರ್ದೇಶಕ ಕೇಂದ್ರಿತವಾದ ರಂಗಭೂಮಿಯನ್ನು ನಿರ್ಮಿಸಿ ಅದರಲ್ಲಿ ಏನು ಮಾಡಿದ್ರು, ನಿರ್ದೇಶಕನಾಗಿ ಅವ್ರಿಗೆ ಏನು ಕಟ್ಕೊಟ್ರು, ಯಾವ ನಾಟಕ ತಗೊಂಡಾಗ ಅದನ್ನ ಹೇಗೆ ಕಟ್ಟಿದ್ರು ಅವರು, ಅವರ ಇಂಟರ್ಪ್ರೆಟಿವ್ ಎಬಿಲಿಟಿ ಯಾವ ಥರದ್ದಿತ್ತು, ಅದರಲ್ಲಿ ಸಾಹಿತ್ಯಿಕ ಲಿಟರಿ ಸೆನ್ಸಿಬಿಲಿಟಿ, ಸಾಹಿತ್ಯಿಕ ಸಂವೇದನಶೀಲತೆ ಅಂತ ಕರಿತೀವಲ್ಲ, ಆ ಥರ ಗುಣ ಇತ್ತ, ಅಥವಾ
ನಾಟಕವನ್ನು ಸ್ಪೆಕ್ಟ್ಯಾಕಲ್ ಮಾಡಬೇಕು ಅನ್ನೋ ಗುಣ ಇತ್ತಾ? ನಾಟಕವನ್ನು ಒಂದು ದೃಶ್ಯ ರೂಪಕವಾಗಿ ಮಾಡಿ, ಪ್ರೇಕ್ಷಕರಂಜಕವಾಗಿ ಮಾಡಿ, ಅದಕ್ಕೆ ಮತ್ತದನ್ನ ಒಂದು ಕೇಂದ್ರದಲ್ಲಿ ರೀಎಸ್ಟಾಬ್ಲಿಷ್ ಮಾಡಬೇಕು ಅನ್ನೋ ಅಪೇಕ್ಷೆ ಇತ್ತಾ? ಇದು ಇವತ್ತಿಗೂ ಕೂಡ ಬಹಳ ಮುಖ್ಯವಾದ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಆಮೇಲೇನಾಯಿತು, ನಿರ್ದೇಶಕ ಕೇಂದ್ರಿತವಾದ ರಂಗಭೂಮಿಯೇ ಮುಖ್ಯ ಅನ್ನೋಂಗಾಯಿತು. ಇವತ್ತಿಗೂ ಅದು ಮುಂದುವರೆದಿದೆ. ನಾನು ಹೋದ ತಿಂಗಳಲ್ಲೇ 2 ನಾಟಕ ನೋಡಿದೆ ನಾನು. 2 ನಾಟಕಗಳು ಅದು ನಿರ್ದೇಶಕನು ಕಟ್ಟಿಕೊಡುವ ನಾಟಕವೇ ಹೊರತು ಅದು ನಟರಾಗಲಿ ಮೂಲ ನಾಟಕಕಾರನಾಗಲಿ ಕಟ್ಟಿಕೊಡೋ ನಾಟಕ ಆಗೋದಿಲ್ಲ. ಈಚೆಗೆ ಬರ್ತಕ್ಕಂಥ ಎಷ್ಟೋ ನಾಟಕಗಳು ಜಾಹೀರಾತುಗಳು ನಾಟಕಕಾರ ಯಾರು ಅಂತಲೇ ಇರೋದಿಲ್ಲ. ಎಕ್ಸ್ ಅನ್ನೋರು ನಿರ್ದೇಶಿಸಿದ ವೈ ಅನ್ನೋ ನಾಟಕ ಅಂತಿರುತ್ತೆ. ಇದರಿಂದ ನಾಟಕಕ್ಕೆ ಒಳ್ಳೆಯದಾಯ್ತಾ ಕೆಟ್ಟದ್ದಾಯ್ತಾ? ಈ ಪ್ರಶ್ನೆ ನನ್ನನ್ನು ಹಲವು ಕಾಲದಿಂದ ಕಾಡ್ತಾ ಇರತಕ್ಕಂಥ ಪ್ರಶ್ನೆ. ಈಗ ಸಾಹಿತ್ಯವನ್ನು ಬಲ್ಲಂತಹ ಗಿರೀಶ್ ಕಾರ್ನಾಡ್ ಅವರೋ ಲಂಕೇಶ್ ಅವರೋ ನಾಟಕ ನಿರ್ದೇಶನ ಮಾಡೋದು ಬೇರೆ. ಕಾರಂತರಷ್ಟೇ ಪ್ರತಿಭಾವಂತನಾದ ಪ್ರಸನ್ನ ನಾಟಕ ನಿರ್ದೇಶನ ಮಾಡೋದಾಗೋದು ಬೇರೆ. ಪ್ರಸನ್ನ ಸ್ವಂತ ನಾಟಕಕಾರನೂ ಹೌದು, ನಾಟಕ ನಿರ್ದೇಶಕರೂ ಹೌದು. ಎರಡೂ ಕೆಲಸನ ಹಲವು ದಶಕಗಳಿಂದ ಮಾಡ್ತಾ ಬಂದಿದ್ದಾರೆ. ಕನ್ನಡ ರಂಗಭೂಮಿ ಬಗ್ಗೆ ಇವಾಗ ಮಾತಾಡಬೇಕು ಅಂತಂದರೆ, ಪ್ರಸನ್ನರು ಮಾಡಿದ್ದೇನು, ಕಾರಂತರು ಮಾಡಿದ್ದೇನು, ಇವುಗಳ ನಡುವೆ ಇರತಕ್ಕಂಥ ಹೋಲಿಕೆ ವ್ಯತ್ಯಾಸಗಳ ಫಲವಾಗಿ ಕನ್ನಡ ರಂಗಭೂಮಿಗೆ ಏನಾಯಿತು? ಹಾಗೆಯೇ ರಂಗಭೂಮಿಯನ್ನು ಕಲಿಸುವಂತಹ ಶಾಲೆಗಳಾದವಲ್ಲ, ಅದು ಮೈಸೂರಿನ ರಂಗಾಯಣ ಇರಬಹುದು, ಹೆಗ್ಗೋಡಿನ ನೀನಾಸಂ ಇರಬಹುದು, ಬೆಂಗಳೂರಿನ ಬೆಂಗಳೂರಲ್ಲೂ ಒಂದು ನಾಟಕ ಶಾಲೆಯ ಒಂದು ಬ್ರ್ಯಾಂಚ್ ಆಗಿದೆ. ಅನೇಕ ನಿರ್ದೇಶಕರು ಮೂಡಿ ಬಂದಿದ್ದಾರೆ. ಸುರೇಶ್ ಆನ್ಗಳ್ಳಿಯವರು ಇರಬಹುದು, ಬಸೂರ್ ಇರಬಹುದು, ಹೆಸರುಗಳು ಹೇಳೋದೇನು ಅಗತ್ಯ ಇಲ್ಲ ಅಂತ ಕಾಣುತ್ತೆ. ಹಲವು ನಿರ್ದೇಶಕರು, ಹಲವು ನಟರು, ಹಲವು ನಾಟಕಕಾರರು, ಈ ನಟರ ಪೀಳಿಗೆಗಳನ್ನೇ ನಾವು ನೋಡ್ಕೊಂಡು ಬಂದಿದ್ದೀವಿ, ಸ್ವಲ್ಪ ವಯಸ್ಸಾದವರು. ಇವೆಲ್ಲದರ ಪರಿಣಾಮವಾಗಿ ಕನ್ನಡ ನಾಟಕ ಹೇಗೆ ಬೆಳೀತಾ ಇದೆ? ಕನ್ನಡ ನಾಟಕ ಹೇಗೆ ಬೆಳೀತಿದೆ ಅಂದರೆ ನನ್ನ ಪ್ರಶ್ನೆ ಇರತಕ್ಕಂಥದ್ದು, ಸಂಕ್ರಾಂತಿ, ತುಘಲಕ್, ಜೋಕುಮಾರಸ್ವಾಮಿ, ಕದಡಿದ ನೀರು ಅಥವಾ ಗೌರಿ ಅಥವಾ ಮೂಕಬಲಿ ಅಥವಾ ಕಾಕನಕೋಟೆ, ಈ ನಾಟಕಗಳ ಹಾಗೆ ರಂಗದಲ್ಲೂ ಯಶಸ್ವಿಯಾಗಿ ಸಾಹಿತ್ಯ ಕೃತಿಯಾಗಿಯೂ ಯಶಸ್ವಿಯಾಗತಕ್ಕಂಥ ನಾಟಕಗಳು ಹೆಚ್ಚಾಗಿ ಸೃಷ್ಟಿಯಾಗ್ತಿದೆಯೋ, ಅಥವಾ ನಿರ್ದೇಶಕಾವಲಂಬಿತವಾದ ಪ್ರದರ್ಶನಾವಲಂಬಿತವಾದ ನಾಟಕಗಳೇ ಹೆಚ್ಚು ಪ್ರಸಿದ್ಧವಾಗ್ತಾ ಇದೆಯೋ? ಜೊತೆಗೆ ನೀವು ಗಮನಿಸಬಹುದಾದ ಇನ್ನೊಂದು ಸಂಗತಿ ಅಂದರೆ, ಯಾವುದನ್ನು ಬೇಕಾದ್ರೆ ನಾಟಕ ಮಾಡ್ಬೋದು ಅಂತನ್ನೋದು. ಪೂಚಂತೆ ಅವರ ಚಿದಂಬರ ರಹಸ್ಯ ನಾಟಕ ಆಗಬಹುದು, ಕಾರಂತರ ಮೂಕಜ್ಜಿ ಕನಸು ನಾಟಕ ಆಗಬಹುದು, ಭೈರಪ್ಪನವ್ರ ಪರ್ವಾನು ನಾಟಕ ಆಗಬಹುದು, ಮಲೆಗಳಲ್ಲಿ ಮದುಮಗಳು ಕೂಡ ನಾಟಕ ಆಗಬಹುದು. ಈ ನಾಟಕನ ಕುವೆಂಪು ಅಂತಹ ಲೇಖಕರು ನಾಟಕನೂ ಬರೆಯಬಲ್ಲವರು, ಬರೆದಿರೋರು, ಕಾದಂಬರಿಯನ್ನು ಬರೆದಾಗ ಅದರ ನಾಟಕವನ್ನು ಹೇಗೆ ಮಾಡಿದ್ವಿ ಅನ್ನೋದನ್ನ. ಮಲೆಗಳಲ್ಲಿ ಮದುಗಳು ನಾಟಕ ಪ್ರದರ್ಶನ ನಾನು ನೋಡಿದ್ದೀನಿ, ತುಂಬ ಯಶಸ್ವಿಯಾಗಿದೆ, ತುಂಬ ಸಂತೋಷ ಕೊಡ್ತು. ಆದರೆ ಅದು ಮೂಲ ಕಾದಂಬರಿಗೂ ಅದಕ್ಕಿರ್ತಕ್ಕಂಥ ವ್ಯತ್ಯಾಸ ಏನು? ಈ ರೀತಿಯ ದೀರ್ಘ ನಾಟಕಗಳನ್ನು ಬರೀತಕ್ಕಂಥದ್ದು ಕೂಡ ಮೂಲ ಪಠ್ಯವನ್ನು ಇಂಟರ್ಪ್ರೆಟ್ ಮಾಡ್ತಕ್ಕಂಥ ಇನ್ನೊಂದು ಬಗೆಯೇ? ಕುವೆಂಪು ಅವರ ಮೂಲ ಕಾದಂಬರಿಯಲ್ಲಿ ಇಲ್ಲದ ಆಯಾಮಗಳು ಇದರಲ್ಲಿ ಬಂದಿರುತ್ತಾ? ಹೀಗೆ ಬೇರೆ ಒಂದು ಸಾಹಿತ್ಯ ಪ್ರಕಾರವನ್ನು ನಾಟಕವಾಗಿ ಪರಿವರ್ತನೆ ಮಾಡಬೇಕು ಅಂತ ಅಂದ್ಕೊಂಡಾಗ ಇರುವ ಸಾಧ್ಯತೆಗಳು ಯಾವುದು, ಸವಾಲುಗಳು ಯಾವುದು, ಆ ನಿರ್ದೇಶಕನೋ ನಾಟಕವಾಗಿ ಅದನ್ನು ಪರಿವರ್ತನೆ ಮಾಡಿದವನೋ ಅದನ್ನು ಇಂಟರ್ಪ್ರೆಟ್ ಮಾಡ್ತಕ್ಕಂಥ ಬಗೆ ಹೇಗೆ? ಇದು ನಮ್ಮ ಕಾಲದ ರಂಗಭೂಮಿ ಮತ್ತು ನಾಟಕಗಳ ಬಹಳ ಮುಖ್ಯವಾದ ಒಂದು ಸಮಸ್ಯೆ ಅಥವಾ ಪ್ರಶ್ನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ನಮಗೆ ಗೊತ್ತಿರೋ ಹಾಗೆ ಸಿ ಜಿ ಕೃಷ್ಣಸ್ವಾಮಿಯವರಂತಹ ನಿರ್ದೇಶಕರು ರಂಗ ನಿರ್ಮಾಣ ಮಾಡ್ತಾ ಇದ್ದಾಗ
ಎಷ್ಟೋ ನಾಟಕಗಳು, ಹಿಜಿಕೆ ಒಬ್ಬರೇ ಅಲ್ಲ, ಅನೇಕ ಸಂದರ್ಭಗಳಲ್ಲಿ ಎಷ್ಟೋ ಕೃತಿಗಳು ನಾಟಕಗಳಾಗಿ ಪರಿವರ್ತನೆ ಹೊಂದುವುದು ನಿರ್ದೇಶಕನ ಅಪೇಕ್ಷೆಯ ಮೇರೆಗೆ ಆಗಿರುತ್ತೆ. ಅದರ ನಾಟಕ ರೂಪ ಎನ್ನುವುದು ಮೈಸೂರು ಮಲ್ಲಿಗೆ ನಾಟಕ ಆಯಿತು. ಲೇಖಕನ ಜೀವನ ಚರಿತ್ರೆ ಟಿ ಕೈಲಾಸಂ ಮೇಲೆ ಏಕವ್ಯಕ್ತಿ ನಾಟಕ ಪ್ರದರ್ಶನವನ್ನು ಸಿಂಹ ಅವರು ಮಾಡ್ತಾಯಿದ್ರು. ರಸಋಷಿ ಅಂತ ಕುವೆಂಪು ಮೇಲೂ ಕೂಡ ಒಂದು ನಾಟಕ ಪ್ರದರ್ಶನವನ್ನು, ಬದುಕನ್ನು ಅವಲಂಬಿಸಿದ ನಾಟಕ ಪ್ರದರ್ಶನವನ್ನು ಮಾಡ್ತಾಯಿದ್ರು. ಅಂದರೆ ಕೊನೆಗೆ ಈ ನಾಟಕಗಳು ರಂಗದಲ್ಲಿ ಯಶಸ್ವಿಯಾಗಿ ನಾಟಕ ಕೃತಿಯಾಗಿ ಅಲ್ಪಾಯುಷಿಗಳಾಗ್ತವೋ? ಎಷ್ಟೋ ಜನರ ನಾಟಕಗಳು ಥಿಯೇಟ್ರಲ್ಲಿ ಬಹಳ ಸ್ಪೆಕ್ಟ್ಯಾಕ್ಯುಲರ್ ಆಗಿ, ತುಂಬ ಆಕರ್ಷಕವಾಗಿ, ಪರಿಣಾಮಕಾರಿಯಾಗಿ ಕಂಡರೂ ಕೂಡ ಕನ್ನಡ ನಾಟಕಗಳಾಗಿ ಉಳ್ಕೊಳ್ಳೋದಿಲ್ವಲ್ಲ, ಯಾಕೆ? ಇದು ನಿರ್ದೇಶಕ ಕೇಂದ್ರಿತ ರಂಗಭೂಮಿಯ ಸಮಸ್ಯೆನಾ? ನಿರ್ದೇಶಕ ಯಾರಾದರೂ ಇಲ್ಲಿ ನನ್ನ ನಾಟಕಕ್ಕೆ ಶಕ್ತಿ ಇದೆ, 20 ಥರ ಇಂಟರ್ಪ್ರಿಟ್ ಮಾಡ್ಕೊ ಅಂದ್ಕೊಂಡು ತನ್ನ ಪಾಡಿಗೆ ನಾನು ನಾಟಕ ಬರೀತಕ್ಕಂಥ ಶಕ್ತಿ ಇಟ್ಟು ನಾಟಕಕಾರನ ಪ್ರಶ್ನೆ ಏನು? ಅವ್ರು ಹೇಗೆ ಅವ್ರ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ? ಇದು ನಾವು ಇವತ್ತು ಕೂಡ ಕೇಳ್ಕೊಳ್ಬೇಕಾದ ಪ್ರಶ್ನೆ ಅಂತ ಕಾಣುತ್ತೆ. ಅಲ್ಲದೆ ನಾಟಕ ನಿರ್ದೇಶನ, ನಾಟಕ ಪ್ರದರ್ಶನ ಎನ್ನುವುದು ಮುಂದುವರಿಯುತ್ತಿರುವ ತಂತ್ರಜ್ಞಾನದ ಫಲವಾದ ಟೆಕ್ನಿಕಲ್ ಡೀಟೇಲ್ಸ್ ಮೇಲೆ ಡಿಪೆಂಡ್ ಆಗುತ್ತಾ, ಅಥವಾ ಅದಕ್ಕಿಂತ ಭಿನ್ನವಾದ ಬೇರೆ ಯಾವುದೋ ಶಕ್ತಿ ಇದೆಯೋ? ಇದು ಹಳೆ ಕಥೆಗಳನ್ನು ರಿವೈವ್ ಮಾಡೋ, ಅಂದರೆ ಕೊನೆಗೂ ನಾಟಕ ಅಂದರೆ ಏನಪ್ಪ? ಅದು ಡೈರೆಕ್ಟ್ರ್ ಹೇಳುವಂಥದ್ದು, ಡೈರೆಕ್ಟ್ರ್ ಕೊಡ್ತಕ್ಕಂಥದ್ದು ಅನ್ನೋ ಒಂದು ಸನ್ನಿವೇಶ ಇದೆಯಲ್ಲ, ಇದು ನಾಟಕವೆನ್ನುವ ಸಾಹಿತ್ಯ ಪ್ರಕಾರದ ಬಗ್ಗೆ ಏನು ಹೇಳುತ್ತೆ, ನಾಟಕ ಎನ್ನುವ ರಂಗ ಪ್ರಕಾರದ ಚಲನಶೀಲತೆಯ ಬಗ್ಗೆ ಏನು ಹೇಳುತ್ತೆ? ಇದಕ್ಕೆಲ್ಲ ಉತ್ತರಗಳೆಲ್ಲ ನನಗೆ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ಆ ಥರದ ಅಹಂಕಾರ ನಾನು ತೋರಿಸ್ಬಾರ್ದು, ಯಾರೂ ತೋರಿಸ್ಬಾರ್ದು. ಈ ಪ್ರಶ್ನೆ ಇದೆ ಅನ್ನೋದು ಮಾತ್ರ ನಿಜ. ಪ್ರಾಬ್ಲಮೆಟೈಸ್ ಮಾಡೋದು ಅಂತಾರಲ್ಲ, ಆ ಥರದ ಕೆಲಸನ ಮಾಡ್ತಾ ಇರೋದು. ಕನ್ನಡ ನಾಟಕದ ಚರಿತ್ರೆಯನ್ನು ನೋಡ್ತಾ ಬಂದಾಗ ಯಾವುದು ಯಾಕೆ ಹೇಗಾಗುತ್ತೆ, ಅದರ ಲಾಂಗ್ ರೇಂಜ್ ಎಫೆಕ್ಟ್ಸ್ ಏನಿರುತ್ತದು ಅನ್ನೋದನ್ನು ನೋಡೋಕ್ಕೆ ನಾನು ಹೊರಗಿನವನಾಗಿ, ಪ್ರೇಕ್ಷಕನಾಗಿ, ಓದುಗನಾಗಿ ಪ್ರಯತ್ನ ಪಡ್ತಾ ಇರೋದು ಅಷ್ಟೇ. ಇದು ಒಂದು ಹಂತ ಆಯಿತು. ನಾವು ಈ ಹೆಸರುಗಳನ್ನ ಇನ್ನೊಮ್ಮೆ ಹೇಳಬೇಕಾದ್ರೆ ಲಂಕೇಶ್, ಕಾರ್ನಾಡ್, ಕಂಬಾರ್, ಜಿ ಬಿ ಜೋಶಿ, ಪ್ರಸನ್ನ, ಸಿ ಜಿ ಕೃಷ್ಣಸ್ವಾಮಿ, ಶಿವಪ್ರಕಾಶ್, ರಘುನಂದನ, ಬಸು, ಕೆ ವೈ ನಾರಾಯಣಸ್ವಾಮಿ, ಇವರೆಲ್ಲರಿಗಿಂತ ಸ್ವಲ್ಪ ಮುಂಚೆನೇ ಜಯಶ್ರೀ ಅವರು, ಇವ್ರಿಗಿಂತ ಮುಂಚೆನೇ ಸಿಂಹ ಅವರು, ಇವರೆಲ್ಲರೂ ಕೂಡ ಕನ್ನಡ ರಂಗಭೂಮಿಯ ಸಾಧ್ಯತೆಗಳನ್ನು ವಿಸ್ತರಿಸುತ್ತಲೇ, ಅದನ್ನು ಹೊಸ ಹೊಸ ವ್ಯಾಖ್ಯಾನಗಳನ್ನು ನೀಡುತ್ತಲೇ ಕನ್ನಡ ನಾಟಕದೊಂದಿಗೆ ಇವರು ಇಟ್ಟುಕೊಂಡಂಥ ಸಂಬಂಧದ ಸ್ವರೂಪ ಏನು ಅನ್ನೋ ಪ್ರಶ್ನೆಗಳನ್ನು ಕೇಳ್ಕೋಬೇಕಾಗಿದೆ. ಆ್ಯಕ್ಚುಲಿ ಗಿರೀಶ್ ಕಾರ್ನಾಡ್ ಅವರ ಅಥವಾ ಲಂಕೇಶ್ ಅವರ ನಾಟಕಗಳನ್ನು ನಾವು ರಂಗಭೂಮಿಯ ಹೆಸರೇ ಎದ್ದೇನೆ ಚರ್ಚೆ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಜಿ ಬಿ ಜೋಶಿಯವರ ಕೆಲವು ನಾಟಕಗಳನ್ನ ಹಾಗೆ ಮಾಡೋಕ್ಕೆ ಸಾಧ್ಯ ಇರುತ್ತೆ. ಆದರೆ ಇಂದು ಬರ್ತಾ ಇರತಕ್ಕಂಥ ಹಲವಾರು ನಾಟಕಗಳ ಹಾಗಿಲ್ಲದೆ ಇರೋದಕ್ಕೆ ಕಾರಣ ಈ ನಿರ್ದೇಶಕ ಅವಲಂಬನೀಯ ಹೌದಾ ಅನ್ನೋ ಪ್ರಶ್ನೆ ನನ್ನನ್ನು ಕಾಡುವ ಪ್ರಶ್ನೆ. ಎರಡನೇದು, ಇನ್ನು ಮುಂದೆ ನಾಟಕಕ್ಕೆ ಸಂಬಂಧಪಟ್ಟಂಥ ನಾಟಕ, ರಂಗಭೂಮಿ, ಸಾಹಿತ್ಯ ಎರಡಕ್ಕೂ ಸಂಬಂಧಪಟ್ಟ ಕೆಲವು ಪ್ರಶ್ನೆಗಳನ್ನು ಕೇಳಿಕೊಂಡು ಈ ಮಾತನ್ನು ಮುಕ್ತಾಯ ಮಾಡಬಹುದು. ಮೊದಲನೇ ಪ್ರಶ್ನೆ, ನಾಟಕ ಹೆಚ್ಚು ಜನರನ್ನು ತಲುಪುವ ಮಾಧ್ಯಮವಾದ್ದರಿಂದ ಸಮಾಜ ಸುಧಾರಣೆಗಾಗಿ, ಐಡಿಯಾಲಜಿಗಳ ಪ್ರಚಾರಕ್ಕಾಗಿ ನಾಟಕವನ್ನು ಹೇಗೆ ಮತ್ತು ಎಷ್ಟರ ಮಟ್ಟಿಗೆ ಬಳಸಬಹುದು? ಅದು ಬಳಸಿದಾಗ ಏನಾಗುತ್ತೆ? ನಾಟಕಗಳ ಆಂತರಿಕ ಶಕ್ತಿಯಾಗಿ ಆ ಥರ ತಿಳುವಳಿಕೆ ಇರೋದು ಬೇರೆ, ನಾಟಕಗಳ ಉದ್ದೇಶವೇ ಅದಾದಾಗ ಏನಾಗುತ್ತೆ? ನಾಟಕ ಪ್ರದರ್ಶನದ ಉದ್ದೇಶ, ನಾಟಕ ರಚನೆಯ ಉದ್ದೇಶ, ಹಾಗಾದಾಗ ಏನಾಗುತ್ತೆ? ಸಮಾಜ ಸುಧಾರಣೆಗೂ ವಿಚಾರಗಳ ಪ್ರಚಾರ ಅನ್ನೋ ಪದನೂ ಬಳಸಲ್ಲ ನಾನು, ಪ್ರಸಾರಕ್ಕೂ ನಾಟಕವನ್ನು ಬಳಸತೊಡಗಿದಾಗ, ಈಗ ಕನ್ನಡದಲ್ಲೇ ಇಂಥ ಪ್ರಯೋಗಗಳು ಬೇಕಾದಷ್ಟು ನಡೆದಿದೆ.
ಬೀದಿ ರಂಗಭೂಮಿ, ಸ್ಟ್ರೀಟ್ ಥಿಯೇಟರ್ ಬಂತು, ಮೂಕ್ ನಾಟಕ ಬಂತು. ಈ ಥರದ ನಾಟಕಗಳ ಉದ್ದೇಶ ಯಾವುದಾಗಿತ್ತು? ಆ ಉದ್ದೇಶದಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆದವು? ನನಗೆ ಅವುಗಳ ಬಗ್ಗೆ ವಿರೋಧ ಖಂಡಿತವಾಗಿಯೂ ಇಲ್ಲ. ನಾನು ಅವುಗಳ ಪರವಾಗಿಯೇ ಯೋಚನೆ ಮಾಡ್ತಿದ್ದವನು, ಅವಳ ಜೊತೆಯಲ್ಲೇ ಬೆಳೆದು ಬಂದವನು. ಕತ್ತಾಲೆ ದಾರಿ ದೂರವಾಗಲಿ, ಅಥವಾ ಪತ್ರೆ ಸಂಗಪ್ಪನ ಕೊಲೆಯಾಗಲಿ, ಬೆಲ್ಚಿ ಆಗಲಿ, ಇವೆಲ್ಲ ಬೀರಿದ ಪರಿಣಾಮವನ್ನು ನೋಡಿದವನೇ ನಾನು ಕೂಡ. ಈ ಸುಧಾರಣೆಯ ಉದ್ದೇಶ, ಬದಲಾವಣೆಯ ಉದ್ದೇಶ, ಪ್ರಸಾರದ ಉದ್ದೇಶ, ಬಿ ವಿ ಕಾರಂತರು ಕಟ್ಟಿಕೊಟ್ಟಂತಹ ಮನರಂಜನೆಯ ಉದ್ದೇಶದ ಜೊತೆಯಲ್ಲಿಯೇ ಕೆಲಸ ಮಾಡ್ತಾ ಕನ್ನಡ ರಂಗಭೂಮಿಯನ್ನು ಹೇಗೆ ಮೌಲ್ಡ್ ಮಾಡ್ತು, ಹೇಗೆ ಕಟ್ಟಿತು? ಹೀಗೆ ಕಟ್ಟಿದ್ದರ ಪರಿಣಾಮ ಇವಾಗ ಏನಾಗಿದೆ? ಎರಡು ಬಗೆಯ ನಾಟಕಗಳೇ ಪ್ರದರ್ಶಿತವಾಗ್ತಾ ಇದೆಯೋ? ಮತ್ತು ಬರೆಯುತ್ತಿರ್ತಕ್ಕಂಥ ನಾಟಕಗಳ ಸ್ವರೂಪ ಏನಾಗಿದೆ? ಹಾಗೆ ನೋಡೋಕೆ ಹೋದರೆ ಇದು ಥಿಯೇಟರ್ ಸ್ವರೂಪನೇ. ಬ್ರೆಕ್ಟ್ ನಾಟಕ, ಬ್ರೆಕ್ಟ್ನನ್ನು ಕುರಿತಷ್ಟು ಗಂಭೀರವಾದ ಚಿಂತನೆ ಕನ್ನಡದಲ್ಲಿ ಯಾವುದೇ ನಾಟಕಕಾರ ಅಥವಾ ರಂಗಥೀರಿಗಳ ಬಗ್ಗೆ ನಡೆದಿರೋದು ಕಮ್ಮಿನೇ. ಬೇರೆದು ನಡೆದಿದೆ, ಇಲ್ಲ ಅಂತಲ್ಲ. ಆದರೆ ಬ್ರೆಕ್ಟ್ ಅವನ ಗೆಲಿಲಿಯೋ ನಾಟಕನೂ ಸೇರಿದ ಹಾಗೆ, ಹಲವಾರು ಕಥೆಗಳು, ಕವಿತೆಗಳು ಎಲ್ಲವೂ ಸೇರಿದ ಹಾಗೆ ಬ್ರೆಕ್ಟ್ ಮೂಡಿಸಿದ ಒಂದು ಹೊಸ ಅಲೆ ಇದೆಯಲ್ಲ, ಹೊಸ ತಿಳುವಳಿಕೆಯ ಅಲೆ ಇದೆಯಲ್ಲ, ಅದಕ್ಕೂ ಬಿ ವಿ ಕಾರಂತರು ನೀಡಿದಂತಹ ಒಂದು ಹೊಸ ಅಲೆಗೂ ಇರ್ತಕ್ಕಂಥ ಪರಸ್ಪರ ಸಂಬಂಧ ಏನು? ನಾನು ಆಗಲೇ ಹೇಳಿದಾಗ ಪ್ರಸನ್ನ ಅವರ ರಂಗಭೂಮಿಗೂ ಅವರು ಪ್ರಸನ್ನ, ಸಿ ಜಿ ಕೆ, ನನ್ನ ಗೆಳೆಯ ಕೆ ವಿ ನಾರಾಯಣ್, ಬರಗೂರು ರಾಮಚಂದ್ರಪ್ಪ, ಇವರೆಲ್ಲರೂ ಕೂಡ ಸಮುದಾಯವನ್ನು ಕಟ್ಟಿದವರು. ಸಮುದಾಯ ಕೇವಲ ಒಂದು ರಂಗತಂಡವಾಗಿ, ರಂಗ ಚಳುವಳಿಯಾಗಿ ಮಾತ್ರ ಬೀಳಲಿಲ್ಲ. ಅದು ಒಂದು ರಾಜಕೀಯ ಚಿಂತನೆಯ ಒಂದು ಘಟಕವಾಗಿಯೂ ಕೆಲಸ ಮಾಡ್ತಾಯಿತ್ತು. ಹಾಗೆಯೇ ಅದು ನನ್ನ ನಾಟಕವನ್ನು ತುಂಬ ವ್ಯಾಪಕವಾಗಿ ಬಳಸ್ಕೊಳ್ಳೋ ಉದ್ದೇಶವನ್ನು ಕೂಡ ಹೊಂದಿತ್ತು. ಬೇರೆ ಭಾಷೆಗಳ ನಾಟಕನೂ, ಕುರಿ ಅಂತ ನಾಟಕನೂ ಅವರು ಆಡಿದ್ರು. ಹಳೆ ನಾಟಕಗಳನ್ನು ಮತ್ತೆ ರಿವೈವ್ ಮಾಡಿಬಿಟ್ಟು ಆಡಿದ್ರು. ಆಮೇಲೆ ಬ್ರೆಕ್ಟ್ನ ತಾಯಿ ನಾಟಕವನ್ನು ಕೆ ವಿ ಸುಬ್ಬಣ್ಣ ಅವರು ಮಾಡಿದ್ರು, ಸಿ ವೀರಣ್ಣ ಅವರು ಮಾಡಿದ್ರು. ಆ ಎರಡೂ ನಾಟಕ ನಾನು ನೋಡಿದ್ದೀನಿ. ಮ್ಯಾಕ್ಸಿಂಗಾರ್ಕಿ ಕಾದಂಬರಿಯ ಅನುವಾದ ಇದ್ದಾಗಲೂ ಬ್ರೆಕ್ಟ್ನ ತಾಯಿ ನಾಟಕಕ್ಕೆ ಮತ್ತೊಂದು ಶಕ್ತಿ ಬಂತು. ಈ ಎಲ್ಲ ಪ್ರಯತ್ನಗಳಿದೆಯಲ್ಲ, ಇದರಲ್ಲಿ ಎರಡು ಧಾರೆಗಳು, ಮನರಂಜನೆಯ ಧಾರೆ, ಸುಧಾರಣೆಯ ಧಾರೆ, ಇವೆರಡೂ ಮನುಷ್ಯ ಜೀವನ ದರ್ಶನವನ್ನು ಮಾಡುವ ನಾಟಕ ಅನ್ನೋ ಪ್ರಕಾರದ ಶಕ್ತಿಗಳನ್ನು ಕಮ್ಮಿ ಮಾಡ್ತಾ ಜಾಸ್ತಿ ಮಾಡ್ತಾ. ನಾಟಕಕ್ಕೆ ಸಿಗ್ತಕ್ಕಂಥ ಒಂದು ಅಜೆಂಡಾ ಇದೆ ನೋಡಿ, ಅಜೆಂಡಾ ಇಟ್ಕೊಂಡು ಬರೆದ ನಾಟಕ ಸಂಕೀರ್ಣತೆಯನ್ನು ಎಷ್ಟರ ಮಟ್ಟಿಗೆ ಕಾಪಾಡ್ಕೊಳ್ಳೋಕೆ ಸಾಧ್ಯ? ಈಗ ಶೇಕ್ಸ್ಪಿಯರ್ ನಾಟಕ ಯಾವ ಐಡಿಯಾಲಜಿನ ಹೇಳುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋದು ಭಾಳ ಕಷ್ಟ. ಅದು ಯಾವುದೇ ಐಡಿಯಾಲಜಿ ಪ್ರಚಾರ ಅಲ್ಲ. ಅಥವಾ ಕೇವಲ ಮನರಂಜನೆ ಮಾಡುತ್ತಾ ಅದು ಅಲ್ಲ. ನಿರ್ದೇಶಕ ಅದನ್ನು ಹಾಗೆ ಬಳಸ್ಕೋಬಹುದು. ಆದರೆ ವಾಸ್ತವದಲ್ಲಿ ಅದು ಏನು? ಇಟ್ ಬಿಯಾಂಡ್ ಡೆಫಿನೇಷನ್. ನೀವು ಶೂದ್ರಕನ ಮೃಚ್ಛಕಟಿಕವನ್ನು ನೋಡೋ ರೀತಿಗೂ, ಭಾಸನ ಸ್ವಪ್ನವಾಸವದತ್ತ ನೋಡೋ ರೀತಿಗೂ, ಕಾಳಿದಾಸನ ಶಾಕುಂತಲ ನೋಡೋ ರೀತಿಗೂ ವ್ಯತ್ಯಾಸ ಇರುತ್ತಲ್ಲ. ಈ ವ್ಯತ್ಯಾಸಗಳ ಹಿನ್ನೆಲೆಯಲ್ಲಿರ್ತಕ್ಕಂಥ ಚಿಂತನೆಯ ಸ್ವರೂಪ ಏನು? ಕನ್ನಡ ನಾಟಕಗಳು ಒಟ್ಟು ಕನ್ನಡ ಸಾಹಿತ್ಯದ ಚರ್ಚೆ ಇದೆಯಲ್ಲ, ಆ ಚರ್ಚೆಯ ಮುಖ್ಯವಾದ ಭಾಗ ಯಾಕಾಗಲ್ಲ ಅನ್ನೋ ಪ್ರಶ್ನೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ಈಗ ಉದಾಹರಣೆಗೆ ಕನ್ನಡ ಸಾಹಿತ್ಯದ ಬಗ್ಗೆ ಕನ್ನಡ ಕಾವ್ಯದ ಬಗ್ಗೆ ಮಾತಾಡ್ತೀವಿ, ಕನ್ನಡ ಕಥಾ ಸಾಹಿತ್ಯ, ಕಥೆ ಕಾದಂಬರಿಗಳ ಬಗ್ಗೆ ಮಾತಾಡ್ತೀವಿ, ವಿಮರ್ಶೆ ಬಗ್ಗೆ ಮಾತಾಡ್ತೀವಿ. ನಾಟಕದ ಬಗ್ಗೆ ಒಂದು ಚರ್ಚೆ ಹಾಗೆ ಆ ಪ್ರಮಾಣದಲ್ಲಿ ಯಾಕೆ ನಡೆಯಲ್ಲ? ಹಾಗೆ ನೋಡೋಕೆ ತುಘಲಕ್ ನಾಟಕ, ಹೈವದನ ಅಂತ ನಾಟಕ, ಸಂಕ್ರಾಂತಿ ಅಂತ ನಾಟಕ, ಬೇರೆ ಯಾವುದೇ ಪ್ರಕಾರದ ಸಾಹಿತ್ಯ ಕೃತಿಯಷ್ಟೇ ಶ್ರೇಷ್ಠವಾಗಿ, ಸಮರ್ಥವಾಗಿ ಜೀವನ ದರ್ಶನ, ಲೋಕದರ್ಶನಗಳನ್ನು ಕೊಡಲ್ವಾ? ಕೊಟ್ಟರೆ ಅದು ಒಟ್ಟು ಸಾಹಿತ್ಯಕ ಚರ್ಚೆಯ ಭಾಗವಾಗಿ ಯಾವ ಪ್ರಮಾಣದಲ್ಲಿ ಬಳಕೆ ಆಗುತ್ತೆ? ಲಿಟರರಿ ಥಿಯರಿಗೆ ನಾಟಕದ ಕಾಂಟ್ರಿಬ್ಯೂಷನ್ ಏನು ಅನ್ನೋ ಪ್ರಶ್ನೆಗೂ ಅದಕ್ಕೆ ಇರಬಹುದಾದಂಥ ಈ ಡಿಫ್ರೆಂಟ್ ಮೋಟಿವ್ಸ್ ಇದೆಯಲ್ಲ,
ಉದ್ದೇಶಗಳಿದೆಯಲ್ಲ, ಆ ಉದ್ದೇಶಗಳಿಗೂ ಇರತಕ್ಕಂಥ ಸಂಬಂಧ ಏನು? ಈ ಉದ್ದೇಶಗಳು ಆ ನಾಟಕ, ಏಕೆಂದರೆ ನಾಟಕದ ಒಂದು ಲಕ್ಷಣ ಎಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಕತೆ ಕಾದಂಬರಿಗಳ ಹಾಗೆ ಅದು ಕೋಲ್ಡ್ ಮೀಡಿಯಾ ಅಲ್ಲ. ಕೋಲ್ಡ್ ಮೀಡಿಯಾ ಅಂದರೆ ಅದ್ರ ಬಗ್ಗೆ ಓದ್ಬಿಟ್ಟು ಯೋಚನೆ ಮಾಡಿ ಬೆಳೆಸ್ಕೊಂಡು ನಮ್ಮ ಒಳಗಡೆ ತಗೊಳ್ಳೋ ಅವಕಾಶ ಇರಲ್ಲ. 3 ಗಂಟೆ ಪ್ರದರ್ಶನದ ನಾಟಕ ನೋಡ್ತಿರ್ತೀವಿ, ಹೋಗ್ತಾ ಇರ್ತೀವಿ. ಆ 3 ಗಂಟೆಯಲ್ಲಿ ಏನಾಗುತ್ತೆ ಅನ್ನೋದೇ ವಾಸ್ತವ ಆದಾಗ ಅದು ತುಂಬ ಆಕ್ರಮಣಶೀಲವಾಗಿ ನಮ್ಮನ್ನು ಒಳಗೊಳ್ಳುತ್ತೆ. ಅಷ್ಟೇ ಬೇಗ ನಮ್ಮಿಂದ ಹೊರಗೂ ಹೊರಟೋಗುತ್ತಾ? ಕೆಲವು ಸಾಹಿತ್ಯಕವಾದ ಆಯಾಮಗಳನ್ನೇ ಹೊಂದಿರತಕ್ಕಂಥ ಕುವೆಂಪು ನಾಟಕನೋ, ಪೂತಿನ ನಾಟಕನೋ, ಲಂಕೇಶ್ ಕಾರ್ನ ನಾಟಕನೋ ಬಿಟ್ಬಿಟ್ಟು ಮಿಕ್ಕಿದ್ದಕ್ಕೆಲ್ಲ ಯಾಕೆ ಹಾಗಾಗುತ್ತೆ? ನಮ್ಮ ನಾಟಕಗಳು ನಡೀತಿರ್ತಕ್ಕಂಥ ಹಾದಿ ಯಾವುದು? ಇದು ಶಿವಪ್ರಕಾಶ್ ಅವರ ನಾಟಕಗಳಿದೆ, ಮಾದಾರಿ ಮಾದಯ್ಯ, ಮಂಟೆಸ್ವಾಮಿ ಕಥಾಪ್ರಸಂಗಗಳು. ಇದು ನಾಟಕ ಟೆಕ್ಸ್ಟಾಗಿ ಬಂದಾಗಲೂ ನಾಟಕದ ಪ್ರದರ್ಶನವೇ ನಮಗೆ ಮುಖ್ಯ ಅಂತ ಅಂದ್ಕೊಂಡ್ಬಿಟ್ರೆ ಟೆಕ್ಸ್ಟ್ ಗತಿ ಏನು? ಆ ಟೆಕ್ಸ್ಟ್ ಏನು ಮಾಡ್ತಿದೆ ಅನ್ನೋ ಪ್ರಶ್ನೆ, ಏನು ಮಾಡ್ತು ಅನ್ನೋ ಪ್ರಶ್ನೆ ಯಾಕೆ ಮರೆಯಾಗುತ್ತೆ? ಈ ರೀತಿಯ ಪ್ರಶ್ನೆಗಳ ಹಿಂದೆ ಮನರಂಜನೆ, ಸಾಹಿತ್ಯಿಕ ಶೋಧನೆ, ಸಾಮಾಜಿಕ ಪ್ರಜ್ಞೆ ಮತ್ತು ನಾಟಕ ನಡೀತಿರ್ಬೇಕಾದ್ರೆ ಅದು ಕೊಡ್ತಕ್ಕಂಥ ಅನುಭವ, ಈ ರೀತಿಯ ಹಲವು ಸೂಕ್ಷ್ಮವಾದ ಸಂಗತಿಗಳು ಸೇರಿಕೊಂಡಿದೆ ಅಂತ ಕಾಣುತ್ತೆ. ಹಾಗೆಯೇ ಕೊನೆಯದಾಗಿ ಹೇಳ್ಬೋದಾದ ಇನ್ನೊಂದು ಸಂಗತಿ ಏನು ಅಂದರೆ, ಇತರ ಮಾಧ್ಯಮಗಳು ರಂಗಭೂಮಿಯ ಮೇಲೆ ಪ್ರಭಾವ ಬೀರಿದ ಹಾಗೆ ನಾಟಕದ ಮೇಲೂ ಬೀರ್ತಾ ಇದೆಯೋ? ಅದು ಸಿನಿಮಾ ಇರ್ಬೋದು, ಟೆಲಿವಿಷನ್ ಇರ್ಬೋದು, ಬೇರೆ ರೀತಿಯ ಸಾಹಿತ್ಯ, ಪತ್ರಿಕೋದ್ಯಮ ಇರಬಹುದು. ಒಂದು ಕಾಲದಲ್ಲಿ ಚಲನಚಿತ್ರಕ್ಕೇ ನಾಟಕ ಮಾದರಿಗಳನ್ನು ಹಾಕ್ಕೊಡ್ತಾ ಇತ್ತು. ನಮ್ಮ ನಾಟಕ, ನಮ್ಮ ಸಿನಿಮಾ ಪ್ರಾಯಶಃ ಗುಬ್ಬಿ ಕಂಪನಿಯ ಅಥವಾ ಅಂಥದೇ ಕಂಪನಿಗಳ ಹಿನ್ನೆಲೆಯಿಂದ ಬಂದ ಹಿರಿಯರೇ ಚಲನಚಿತ್ರದಲ್ಲೂ ಮೊದಲ ಹಂತದಲ್ಲಿ ಖಂಡಿತವಾಗಿ ಅವರಿದ್ದರು. ನಾಟಕ ಯಾವ ರೀತಿಯ ಪ್ರೇಕ್ಷಕರನ್ನು ಹೊಂದಿತ್ತೋ ಅದೇ ರೀತಿಯ ಪ್ರೇಕ್ಷಕರನ್ನು ತನ್ನ ಕಡೆಗೆ ಸೆಳೆಯ ಬಯಸಿದ ಸಿನಿಮಾ ಅಂತಹ ಬಹಳ ಪವರ್ಫುಲ್ಲಾದ ಮೀಡಿಯಾ, ಪವರ್ಫುಲ್ಲಾದ ಮಾಧ್ಯಮ ನಾಟಕದ ಲಕ್ಷಣಗಳನ್ನೇ ತನ್ನೊಳಗಡೆ ಅಳವಡಿಸ್ಕೊಳ್ತು. ತನಗಿರ್ತಕ್ಕಂಥ ತಂತ್ರಜ್ಞಾನದ ಬಲದಿಂದ ಅದು ಇನ್ನಷ್ಟು ವಿಶಾಲವಾದ ಸಾಧ್ಯತೆಗಳನ್ನು, ಹೆಚ್ಚು ತೀವ್ರವಾದ ಪರಿಣಾಮವನ್ನು ಬೀರ್ತು, ನಿಜಾನೇ. ಹಾಗೆ ನೋಡೋಕೆ ಹೋದರೆ ನಮ್ಮ ಅತ್ಯಂತ ಶ್ರೇಷ್ಠ ನಟರಾದ ರಾಜ್ಕುಮಾರ್ ಅವರು ರಂಗಭೂಮಿಯ ಹಿನ್ನೆಲೆಯಿಂದ ಬಂದವರು. ಅವರ ಹಾಡುಗಾರಿಕೆ ಕೂಡ ರಂಗಭೂಮಿಯ ಸಂಗೀತದಿಂದ ಫಲವಾಗಿಯೇ ಬಂದಿತ್ತು. ಅವರಿಗಾಗಿ ಕಟ್ಟಿದ ಸಿನಿಮಾಗಳು, ಅವರು ಕಟ್ಟಿದ ಸಿನಿಮಾಗಳು ಈ ನಾಟಕೀಯತೆಯನ್ನು ಯಾವ ಪ್ರಮಾಣದಲ್ಲಿ ಅಳವಡಿಸ್ಕೊಂಡಿದ್ದವು? ಈ ರೀತಿಯ ನಾಟಕ ಸಮೀಪವಾದಂತಹ ಸಿನಿಮಾಗಳು ನಾಟಕ ಅನ್ನೋದ್ರ ಮೇಲೆ ಏನು ಪ್ರಭಾವ ಬೀರ್ತು? ಕಂಪ್ನಿ ನಾಟಕಗಳಿದ್ವಲ್ಲ, KBR ಕಂಪ್ನಿ ಇರಬಹುದು, ಈಗಿರ್ತಕ್ಕಂಥ ಹಲವಾರು ನಾಟಕ ಕಂಪನಿಗಳಿರಬಹುದು. ಇವೆಲ್ಲ ಕೂಡ ಒಂದು ಬಗೆಯ ತಿರುವುಮುರು ಪ್ರತಿಕ್ರಿಯೆ ಆಗಿಬಿಟ್ಟು ಸಿನಿಮಾದ ಅಂಶಗಳನ್ನು ನಾಟಕ ಅಳವಡಿಸ್ಕೊಂಡ್ರೆ ಏನಾಗುತ್ತೆ ಅನ್ನೋ ಥರ ಆಯಿತು. ಸಿನಿಮಾದಂತಹ ಕಥೆಯನ್ನು ನಾಟಕ ಒಳಗೊಂಡಾಗ ಏನಾಗುತ್ತೆ? ಸೊ ಯಾವಾಗ ಸಿನಿಮಾ ಮೇಲೆ ನಾಟಕ ಪ್ರಭಾವ ಬೀರ್ತು, ನಾಟಕದ ಮೇಲೆ ಸಿನಿಮಾ ಪ್ರಭಾವ ಬೀರ್ತು ಅನ್ನೋದು ಹೇಳೋಕ್ಕಾಗದಿರೋವಂಥದ್ದು. ಮತ್ತು ಇನ್ನೂ ಅಷ್ಟೇ ಮುಖ್ಯವಾದ ಪ್ರಭಾವ ಪ್ರಶ್ನೆ, ನಮ್ಮ ಸಾಹಿತಿಗಳಲ್ಲಿ ಹೊಸ ಪೀಳಿಗೆಯಲ್ಲಿ ನಾಟಕಕಾರ ಯಾಕೆ ಕಮ್ಮಿ ಇದ್ದಾರೆ ಅಂತ ಅನ್ನೋದು ನೋಡಿ. ಈ ಕಳೆದ ತಲೆಮಾರಿನ ಪ್ರಮುಖ ಸಾಹಿತಿಗಳ ಹೆಸರನ್ನ ಪಟ್ಟಿನ ಮಾಡಬೇಕು ಅಂತ ಹೋದರೆ ನಿಮ್ಗೆ ಹಲವಾರು ಕವಿಗಳು ಸಿಗ್ತಾರೆ, ಇನ್ನೆಷ್ಟೋ ಕಥೆಕಾರರು, ಕಾದಂಬರಿಕಾರರು ಇನ್ನು ಸ್ವಲ್ಪ ಜಾಸ್ತಿನೇ ಸಿಗ್ತಾರೆ. ನಾಟಕಕಾರ ಯಾಕೆ ಸಿಗಲ್ಲ? ಕನ್ನಡದಲ್ಲಿ ನಾಟಕಗಳೇ ಇಲ್ಲ ಅಂತ ನಿರ್ದೇಶಕರು ಗೊಣಗ್ತಾ ಇದ್ದಾರೆ. ಇಲ್ವಾ? ಮೊದಲಿಂದ ಬಂದಿರೋ ನಾಟಕ ನೋಡಿ, ಶಾಕುಂತಲ ನಾಟಕದಿಂದ ಇವತ್ತಿನ ತನಕ ಕಳೆದ 10 ವರ್ಷದಲ್ಲಿ ಯಾವುದಪ್ಪ ನಾಟಕ ಬಂತು ಅಂದರೆ ಉತ್ತರ ಬಹಳ ಕಮ್ಮಿ ಇರುತ್ತಲ್ಲ. ಯಾಕೆ? ನಾಟಕ ಮಾಧ್ಯಮಕ್ಕೂ ಅತಿಯಾದ ವೈಯಕ್ತಿಕತೆಗೂ ಒಂದು ವಿರೋಧ ಇದೆಯೋ? ನಾಟಕ ಎಲ್ಲರನ್ನ ಒಳಗೊಳ್ಳಬೇಕಾದ, ಎಲ್ಲರಿಗೂ ದನಿ ಕೊಡಬೇಕಾದ ಮಾಧ್ಯಮ ಆದಾಗ ತೀರ ವೈಯಕ್ತಿಕವಾಗಿ ಯೋಚನೆ ಮಾಡ್ತಕ್ಕಂಥ ಲೇಖಕರಿಗೆ ನಾಟಕ ಕೈಗೆ ಸಿಗಲ್ವಾ? ನಾಟಕವನ್ನು ಬರೆಯುವ ಒಂದು ಕಳೆದ 10-15 ವರ್ಷಗಳಲ್ಲಿ ಬಂದಿರತಕ್ಕಂಥ ನಾಟಕಗಳು ಎಷ್ಟು ಜನ ಯಾರು ಬರೆದಿದ್ದಾರೆ ಅಂತ ಯೋಚನೆ ಮಾಡಿದಾಗ ಅಯ್ಯೋ ಎಷ್ಟೊಂದು ಕಮ್ಮಿ ಅಲ್ಲಪ್ಪ.
ಜನಗಳನ್ನ ತಲುಪಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಬರೆದಂತಹ ದಲಿತ ಬಂಡಾಯ ಚಳವಳಿಗಳು ಕೂಡ ಯಾಕೆ ಕತೆಗಾರರನ್ನು ಕಂಡ ಹಾಗೆ ನಾಟಕಕಾರರನ್ನು ಕಾಣಲಿಲ್ಲ? ಇದು ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ? ನಾಟಕ ಮಾಧ್ಯಮದ ನಾಟಕದ ಸದ್ಯದ ಸ್ವರೂಪದ ಬಂಗಾಳಿಯಲ್ಲಿ ಮರಾಠಿಯಲ್ಲಿ ಈ ಪ್ರಮಾಣದಲ್ಲಿ ಇದಾಗಿರೋದು ನನ್ನ ಗಮನಕ್ಕೆ ಬಂದಿಲ್ಲ. ಥಿಯೇಟರನ್ನು ಈವನ್ ಇಂಗ್ಲೆಂಡ್ ಅಂತ ಕಡೆ ಸಿನಿಮಾ ಎಷ್ಟೇ ಬರಲಿ, ಥಿಯೇಟರ್ ಹ್ಯಾಸ್ ಇಟ್ಸ್ ಓನ್ ಎಕ್ಸಿಸ್ಟೆನ್ಸ್. ಅಯ್ಯೋ ಟಿ ವಿ ಬಂತು ನಾಟಕಕ್ಕೆ ಪೆಟ್ಟಾಯಿತು, ಸಿನಿಮಾ ಬಂತು ನಾಟಕಕ್ಕೆ ಪೆಟ್ಟಾಯಿತು, ಮತ್ತಾವುದೋ ಬಂತು ನಾಟಕ ಹಿಂಜರಿತು ಅನ್ನೋದು ನಾಟಕ ಮಾಧ್ಯಮದ ಸಾಮರ್ಥ್ಯದ ಪ್ರಶ್ನೆಯೋ, ನಾಟಕ ಅಂತಕ್ಕಂಥ ಇನ್ವಾಲ್ವ್ ಆಗಿರ್ತಕ್ಕಂಥ ಕಲಾವಿದರ ಧೈರ್ಯ ಮತ್ತು ಸಾಮರ್ಥ್ಯಗಳ ಪ್ರಶ್ನೆಯೋ? ನಾಟಕ ರಚನೆ ಹೆಣ್ಣು ಮಕ್ಕಳಿಗೆ ಯಾಕೆ ದೂರ ಉಳೀತು ಅನ್ನೋದು ನೋಡಿ. ಹಿಂದೆ ಎಲ್ಲ ಹೇಳ್ತಾ ಇದ್ದರು ನಾಟಕ ಗಂಡು ಪಾತ್ರಗಳನ್ನ ಹೆಣ್ಣು ಪಾತ್ರಗಳನ್ನು ಕೂಡ ಗಂಡಸರೇ ಮಾಡಬೇಕಾಗಿದ್ದ ಕಾಲ ಒಂದಿತ್ತು. ಹೆಣ್ಮಕ್ಕಳಿಗೆ ಅಷ್ಟರ ಮಟ್ಟಿಗೆ ಅದು ರಂಗಭೂಮಿ ದೂರ ಆಗಿತ್ತು. ಹೋಗಲಿ, ಹೆಣ್ಮಕ್ಳು ಅನೇಕ ಜನ ಬಂದಾಗಲೂ ಕೂಡ ಏನಾಗುತ್ತೆ, ನಾಟಕಕ್ಕೆ ಸಿನಿಮಾಕ್ಕೆ ಬರ್ತಾ ಇದ್ದಂಥ ಹೆಣ್ಣು ಮಕ್ಕಳ ಸಾಮಾಜಿಕ ನೆಲೆಗಟ್ಟು, ಸಾಮಾಜಿಕ ಹಿನ್ನೆಲೆ ಯಾವ ಥರದ್ದು? ಅಯ್ಯೋ ನಾಟಕಕ್ಕೆ ಸೇರಿದ್ದಾರೆ ಇವಳು, ಸಿನಿಮಾಗೆ ಸೇರಿದ್ದಾಳೆ ಅನ್ನುವುದೇ ಒಂದು ಕ್ಯಾರೆಕ್ಟರ್ ಅಸಾಸಿನೇಷನ್ ಸರ್ಟಿಫಿಕೇಟ್ ಥರ ಆಗ್ತಾ ಇತ್ತಲ್ಲ, ಯಾಕೆ? ಈಗಲೂ ಅನೇಕ ಸಲ ಆಗುತ್ತಲ್ಲ, ಯಾಕೆ? ಹೋಗಲಿ ಬಿಡಿ, ರಂಗಭೂಮಿಗೆ ಬಂದು ನಾಟಕ ಆಡೋದ್ರ ವಿಷಯ ಬಿಡಿ, ಅದನ್ನು ದಿಟ್ಟವಾಗಿ ಅದನ್ನು ಎದುರಿಸಿದ್ದಾರೆ ನಮ್ಮ ಅನೇಕ ಹೆಣ್ಣು ಮಕ್ಕಳು, ಅನೇಕ ರಂಗ ನಿರ್ದೇಶಕಿಯರು, ರಂಗ ನಟಿಯರು ಇದ್ದಾರೆ. ಅವುಗಳ ಬಗ್ಗೆ ಅವ್ರು ಮಾಡಲ್ಲ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಮೂರ್ಖತನ ಆಗುತ್ತೆ. ಜಯಶ್ರೀ ಅವರಂತಹ ನಿರ್ದೇಶಕರು ಇರಬೇಕಾದ್ರೆ, ಭಾಗೀರಥಿಬಾಯಿ ಕದಂ ಅಂತ ನಿರ್ದೇಶಕರು ಇರಬೇಕಾದ್ರೆ ನಿರ್ದೇಶನವನ್ನು ಕೂಡ ಸಮರ್ಥವಾಗಿ ಮಾಡ್ತಕ್ಕಂಥ ಹೆಣ್ಣುಮಕ್ಕಳು ಕಡಿಮೆ ಆದರೂ ಸಾಕಷ್ಟು ಜನ ಇದ್ದಾರೆ. ಬಟ್ ನಾಟಕವನ್ನು ಬರೆದಿದ್ದು ಹೆಣ್ಣು ಮಕ್ಕಳು ಯಾಕೆ ಕಡಿಮೆ? ಅದಕ್ಕೆ ಉಪಪ್ರಶ್ನೆಯಾಗಿ ಒಂದನ್ನು ಜೊತೆಗೆ ಸೇರಿಸ್ಬೋದಾದರೆ, ಹೆಣ್ಮಕ್ಳ ಹಾಡುಗಳನ್ನು ಯಾಕೆ ಬರೆಯಲ್ಲ ಹೆಚ್ಚಿಗೆ? ಸುಗಮ ಸಂಗೀತದಲ್ಲಿ, ಕನ್ನಡ ಗೀತೆಗಳಲ್ಲಿ, ಆಕಾಶವಾಣಿಯಲ್ಲಿ ಎಲ್ಲ ಕಡೆ ಹೆಣ್ಮಕ್ಳು ಹಾಡೋದನ್ನು ಕೇಳಿದ್ದೀವಿ ಬೇಕಾದಷ್ಟು. ಹಾಡು ಬರೆಯೋದನ್ನು ಯಾಕೆ ಕೇಳಿಲ್ಲ? ಯಾಕೆ? ಇದಕ್ಕೆ ಕಾರಣ ಏನು? ಸಾಮಾಜಿಕವಾದ ಕಾರಣ ಏನು? ಮನಃಶಾಸ್ತ್ರೀಯವಾದ ಕಾರಣ ಯಾವುದು? ಸಂಗೀತ ಗಾರ್ತಿಯರಿರ್ತಾರೆ, ನಟಿಯರಿರ್ತಾರೆ, ನಟುವಾಂಗವನ್ನೇ ನೃತ್ಯ ನಿರ್ದೇಶಕರು ಹೆಣ್ಮಕ್ಳು ಯಾಕೆ ಕಮ್ಮಿ? ಹೆಣ್ಮಕ್ಕಳು ಸೂತ್ರದ ಗೊಂಬೆಗಳಾಗಿರಬೇಕು, ಆಡಿದೆನು ನೀನು ಆಡಿಸಿದಂತೆ ಆಡಿದೆನು ಅನ್ನೋ ಒಂದು ರೋಲ್ ಕೊಟ್ಟಿತ್ತ ಸೊಸೈಟಿ. ಅದು ನಾಟಕಕಾರ್ತಿಯರು ಕಮ್ಮಿ ಇರೋದಕ್ಕೆ ಅದು ಒಂದು ಕಾರಣವಾ? ಕಳೆದ 50-60 ವರ್ಷಗಳಲ್ಲಿ ಹೆಣ್ಮಕ್ಳು ಬರೆದ ನಾಟಕ ಅಂತ ಹುಡ್ಕೊಂಡು ಹೋದರೆ 3-4 ಒಬ್ಬರೋ ಇಬ್ಬರೋ ಸಿಗ್ತಾರಲ್ಲ, ಯಾಕೆ? ಈ ಪ್ರಶ್ನೆಗಳು ಕೇವಲ ಸಾಹಿತ್ಯಿಕವಾದ ಪ್ರಶ್ನೆಗಳಲ್ಲ, ಇವೆಲ್ಲ ಕೂಡ ಸಾಮಾಜಿಕವಾದ ಪ್ರಶ್ನೆಗಳು ಕೂಡ ಹೌದು, ಆಂತರಂಗಿಕವಾದ ಪ್ರಶ್ನೆಗಳು ಹೌದು, ಒಂದು ಕಲ್ಚರ್ ತನ್ನನ್ನು ತಾನು ಕೇಳ್ಕೊಳ್ಬೇಕಾದ ಪ್ರಶ್ನೆಗಳು ಕೂಡ ಹೌದು. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ಕೊಳ್ತಾನೆ ಕನ್ನಡ ನಾಟಕ ಮತ್ತು ರಂಗಭೂಮಿಯ ಒಂದು ಅವಲೋಕನ, ಅದು ನಡೆದ ಬಂದ ದಾರಿಯನ್ನು ಒಟ್ಟಾಗಿ ಮತ್ತು ಬಿಡಿ ಬಿಡಿಯಾಗಿ ನೋಡಿದಾಗ ನಮಗೆ ಅಪಾರವಾದ ಸಮಾಧಾನವೂ ಆಗುತ್ತೆ, ಒಂದು ಮಟ್ಟದ ಅತೃಪ್ತಿಯೂ ಆಗುತ್ತೆ. ಅಫ್ಕೋರ್ಸ್ ಇದೇ ಮಾತನ್ನ ಕತೆ ಕಾದಂಬರಿಗಳು ನಾಟಕದ ಬಗ್ಗೆನೂ ಬೇರೆ ಕಾವ್ಯದ ಬಗ್ಗೆನೂ ಹೇಳ್ಬೋದು. ಕೇವಲ ನಾಟಕದ ಬಗ್ಗೆನೇ ಮೀಸಲಾದ ಮಾತಲ್ಲ ಇದು ಸಾಹಿತ್ಯ ಚರಿತ್ರೆಯ ಅನಿವಾರ್ಯ ಲಕ್ಷಣ ಅಂತ ಕಂಡು. ಆದರೆ ಒಂದೇನು, ನಾಟಕ ಸಾಹಿತ್ಯಕ್ಕಿಂತ ಭಿನ್ನವಾದ ತನ್ನದೇ ಆದ ಒಂದು ಅಸ್ತಿತ್ವವನ್ನು, ಶಕ್ತಿಯನ್ನು ಮತ್ತು ವ್ಯಾಖ್ಯಾನ ಸಾಧ್ಯತೆಯನ್ನು ಹೊಂದಿದೆ ಅನ್ನುವ ಮಾತನ್ನು ಮರೆಯೋದಕ್ಕೆ ಆಗೋದಿಲ್ಲ.